ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ನಾವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಈ ಚಾಪ್ಟರ್ ಹೆಡ್ಡಿಂಗ್ ನಲ್ಲಿ ಏನಿದೆ ಬ್ರೀದಿಂಗ್ ಮತ್ತೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇದರಲ್ಲಿ ನಾವು ಬ್ರೀದಿಂಗ್ ಕಾನ್ಸೆಪ್ಟ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಇನ್ಹಲೇಷನ್ ಅಂಡ್ ಎಕ್ಸಲೇಷನ್, ಆಮೇಲೆ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದನ್ನ ಸ್ಟಡಿ ಮಾಡಿದೀವಿ. ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಎಕ್ಸ್ಚೇಂಜ್ ಆಗ್ತವೆ, ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಮತ್ತೆ ಸೊಲ್ಯುಬಿಲಿಟಿ ಅವೆಲ್ಲವೂ ಹೆಂಗೆ ಹೆಲ್ಪ್ ಮಾಡ್ತವೆ ಅಂತ ಸ್ಟಡಿ ಮಾಡಿದೀವಿ. ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್ ಅನ್ನ ಓದ್ಬೇಕಾದ್ರೆ ನಾವು ಎರಡು ಮೇನ್ ಪಾಯಿಂಟ್ ನಲ್ಲಿ, ರೀಜನ್ ನಲ್ಲಿ, ಜಾಗದಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಕಲ್ತಿದೀವಿ. ನೆನಪಿದೆಯಾ ನಿಮಗೆ? ರಿಕಾಲ್ ಮಾಡ್ಕೋಬಹುದಾ? ಸೊ ಮೊದಲನೇ ಪ್ಲೇಸ್ ಯಾವುದು ಎಕ್ಸ್ಚೇಂಜ್ ಆಗ್ಲಿಕ್ಕೆ? ಅಲ್ವಿಯೋಲೈ ಮತ್ತೆ ಬ್ಲಡ್ ವೆಸಲ್ಸ್ ಗಳ ಮಧ್ಯ. ಓಕೆ, ಎರಡನೇ ಪ್ಲೇಸ್ ಯಾವುದು? ಬಾಡಿ ಸೆಲ್ಸ್ ಮತ್ತೆ ಬ್ಲಡ್ ವೆಸಲ್ಸ್ ಗಳ ಮಧ್ಯ. ಈ ಎರಡು ಪ್ಲೇಸ್ ಅನ್ನ ಬಿಟ್ಟು ಬೇರೆ ಎಲ್ಲಿಯೂ ಗ್ಯಾಸಸ್ ಗಳು ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಜಸ್ಟ್ ಅವು ಮೂವ್ ಆಗ್ತಾ ಇದಾವೆ, ಕ್ಯಾರಿ ಆಗ್ತಾ ಇದಾವೆ, ಹಾದು ಹೋಗ್ತಾ ಇದಾವೆ. ಸೊ ಎಕ್ಸ್ಚೇಂಜ್ ಅಂತ ಆಗೋದು ಈ ಮೇನ್ ಎರಡು ಪಾಯಿಂಟ್ಸ್ ಗಳ ಮಧ್ಯನೇ. ಹಾಗಾದ್ರೆ ಈ ಗ್ಯಾಸಸ್ ಗಳು ಅಲ್ವಿಯೋಲೈನಲ್ಲಿ ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಇದು ತುಂಬಾ ಈಸಿ. ಯಾಕೆ ಹೇಳಿ? ಈ ಅಲ್ವಿಯೋಲೈನ ನೀವು ಹಂಗೆ ಟ್ರ್ಯಾಕ್ ಮಾಡ್ತಾ ಹೋದ್ರೆ ಅವು ಲಾಸ್ಟಿಗೆ ಎಲ್ಲಿ ಅಟ್ಯಾಚ್ ಆಗಿರ್ತವೆ? ನಮ್ದು ನೋಸ್ ಅಲ್ಲಿರುವಂತಹ ನೇಸಲ್ ಕ್ಯಾವಿಟಿಗೆ ಅವು ಅಟ್ಯಾಚ್ ಆಗಿರ್ತವೆ. ಹೌದಾ? ದಿಸ್ ಇಸ್ ದ ನೇಸಲ್ ಕ್ಯಾವಿಟಿ. ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ನೇಸಲ್ ಕ್ಯಾವಿಟಿಯಿಂದ ಒಳಗಡೆ ಬರುವಂತಹ ಏರು ಅಲ್ಟಿಮೇಟ್ಲಿ ಅಲ್ವಿಯೋಲೈನ ರೀಚ್ ಆಗಿರುತ್ತೆ. ಸೊ ಅಲ್ವಿಯೋಲೈ ಮತ್ತೆ ಬ್ಲಡ್ ವೆಸಲ್ಸ್ ಮಧ್ಯೆ ಈಸಿಯಾಗಿ ಎಕ್ಸ್ಚೇಂಜ್ ಆಗ್ಬಿಡ್ತು. ಬಟ್ ಈ ಎಕ್ಸ್ಚೇಂಜ್ ಪ್ರೋಸೆಸ್ ಸೆಲ್ಯುಲಾರ್ ಲೆವೆಲ್ಗೂ, ಪ್ರತಿಯೊಂದು ಸೆಲ್ಲಿಗೂ ಅದು ಕನೆಕ್ಟೆಡ್ ಆಗಿದೆ. ಹೆಂಗೆ ಕನೆಕ್ಟೆಡ್ ಆಗಿದೆ? ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಬ್ಲಡ್ ವೆಸಲ್. NCERT ಡಯಾಗ್ರಾಮ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಈ ಬ್ಲಡ್ ವೆಸಲ್ಸ್ ಗಳ ಮೂಲಕ ಈ ಗ್ಯಾಸಸ್ ಗಳು ಒಂದು ಪ್ಲೇಸ್ ಇಂದ ಬೇರೆ ಪ್ಲೇಸಿಗೆ ಹಾದು ಹೋಗ್ತಾ ಇದ್ದಾವೆ, ಕ್ಯಾರಿ ಆಗ್ತಾ ಇದ್ದಾವೆ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ನಾವು ಯಾವ ವರ್ಡ್ ಅನ್ನ ಯೂಸ್ ಮಾಡ್ತೀವಿ? ಕಾಮನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಅಂತ ಯೂಸ್ ಮಾಡ್ತೀವಿ. ಹೌದಾ? ನಾವು ಕಾಮನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಅಂತ ಯೂಸ್ ಮಾಡೋದು ಯಾವಾಗ? ಫಾರ್ ಎಕ್ಸಾಂಪಲ್, ನಾನು ಇವಾಗ ಪ್ಲೇಸ್ ಎ ಗಿದ್ದೀನಿ, ಪ್ಲೇಸ್ ಬಿ ಗೆ ನಾನು ಹೋಗ್ಬೇಕು. ಅವಾಗ ಏನ್ ಮಾಡ್ತೀನಿ? ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಐದರ್ ಬಸ್ ಆಗ್ಬೋದು, ಕಾರ್ ಆಗ್ಬೋದು, ಟ್ರೈನ್ ಆಗ್ಬೋದು, ಏರೋಪ್ಲೇನ್ ಆಗ್ಬೋದು. ಈ ವಸ್ತುಗಳನ್ನ, ಈ ಟ್ರಾನ್ಸ್ಪೋರ್ಟೇಷನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಟ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದೇ ಸೇಮು ಎ ಇಂದ ಬಿ ಹೋಗ್ಬೇಕಾದ್ರೆ ನಾನು ಏನ್ ಮಾಡಿದ್ನಲ್ಲ, ಅದೇ ರೀತಿಯಾಗಿ ಬಿ ಇಂದ ಎಗೂ ನಾವು ಬರ್ಬೋದಲ್ಲ ಅವಶ್ಯಕತೆ ಇದ್ದಾಗ. ಇವಾಗ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡಿ. ನೀವಿದ್ದೀರಾ ಹುಬ್ಳಿನಲ್ಲಿ. ಓಕೆ, ಯಾರೊಬ್ರು ಸ್ಟೂಡೆಂಟ್ ಹುಬ್ಳಿನಲ್ಲಿ ಇದ್ದಾರೆ. ನನಗೆ ಬ್ಯಾಂಗ್ಳೂರಿಂದ ಹುಬ್ಳಿಗೂ ಹೋಗ್ಬೇಕು. ಅಟ್ ದ ಸೇಮ್ ಟೈಮ್ ಹುಬ್ಳಿನಲ್ಲಿರುವಂತಹ ಸ್ಟೂಡೆಂಟ್ ಬ್ಯಾಂಗ್ಳೂರಿಗೂ ಬರಬೇಕು. ಅವಾಗ ನಾವ್ ಏನ್ ಮಾಡ್ತೀವಿ? ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಮೇ ಬಿ ನಾನು ಬಸ್ ಇಂದ ಮಾಡ್ಬೋದು, ನನ್ನ ಸ್ಟೂಡೆಂಟ್ ಕಾರ್ ಇಂದ ಮಾಡ್ಬೋದು. ಸೊ ಒಟ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತೂ ಮಾಡ್ತಾ ಇದ್ದೀವಿ. ಸೊ ಈ ಬ್ಯಾಂಗ್ಳೂರನ್ನ ನಾನು ರೀಚ್ ಆದ್ಮೇಲೆ, ಲಿಸನ್, ನಾನು ಬ್ಯಾಂಗ್ಳೂರಿಂದ ರೀಚ್ ಆದ್ಮೇಲೆ ಬಸ್ ಸ್ಟಾಪ್ ಅಲ್ಲೇ ಉಳಿಯಲ್ಲ, ಅಲ್ಲಿಂದ ಮತ್ತೆ ನಾನು ಮನೆಗೆ ಹೋಗ್ತೇನಲ್ವಾ? ಅದೇ ರೀತಿ ಹುಬ್ಳಿಯಲ್ಲಿರುವಂತಹ ಇಲ್ಲಿಂದ ಹೋಗ್ಬೇಕಾದ್ರೆ ಹುಬ್ಳಿಯನ್ನ ರೀಚ್ ಆದ್ಮೇಲೆ ಮತ್ತೆ ಹುಬ್ಳಿಯಿಂದ ಮನೆಗೆ ನಾನು ಹೋಗ್ತೀನಲ್ವಾ? ಸೊ ಇದೇನು ಮೇನ್ ರಸ್ತೆ ಇದೆಯಲ್ಲ, ಇದು ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್ ಗೆ ನೀವು ಕೋರಿಲೇಟ್ ಮಾಡ್ಬೋದು. ನೀವು ಇಲ್ಲಿಂದ ಮನೆಗೇನ್ ಹೋಗೋದಲ್ಲ, ಅದನ್ನ ನೀವು ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್ ಗೆ ಕಂಪೇರ್ ಮಾಡ್ಬೋದು. ಸೊ ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಯಾವುದು? ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್. ಟ್ರಾನ್ಸ್ಪೋರ್ಟ್ ಎದಕ್ ಆಗ್ತಾ ಇದೆ? ಯಾಕಂದ್ರೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಿರೋದು ಎರಡೇ ಎರಡು ಪ್ಲೇಸ್ ನಲ್ಲಿ. ಬೇರೆ ಎಲ್ಲಾ ಪ್ಲೇಸಸ್ ನಲ್ಲಿ ಈ ಗ್ಯಾಸಸ್ ಗಳು ಒಂದು ರೀತಿ, ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ಅವು ಜಸ್ಟ್ ಚಲಿಸ್ತಾ ಹೋಗ್ತಾ ಇದ್ದಾವೆ ಬೇರೆ ವಸ್ತುಗಳ ಸಹಾಯದಿಂದ. ಆ ವಸ್ತು ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಅದನ್ನ ಈ ವಿಡಿಯೋದಲ್ಲಿ ಮುಂದಿನ ಸ್ಲೈಡ್ ನಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವ್ ಏನ್ ಕಲಿತಾ ಇದ್ದೀವಿ? ಟ್ರಾನ್ಸ್ಪೋರ್ಟ್ ಆಫ್ ದ ಗ್ಯಾಸಸ್ ಕಲಿತಾ ಇದ್ದೀವಿ. ನಾವು ಇಮ್ಯಾಜಿನ್ ಯಾವ್ಯಾವ ಗ್ಯಾಸಸ್ ಗಳು ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕು ಅಂತ ಜಸ್ಟ್ ಒಂದ್ಸತಿ ನಾವಿಲ್ಲಿ ನೋಡ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕಾನ್ಸೆಪ್ಟ್. ನಾವು ಇಮ್ಯಾಜಿನ್ ದಿಸ್ ಈಸ್ ಬ್ಯಾಂಗ್ಳೂರ್. ಓಕೆ, ಅಂಡ್ ದಿಸ್ ಈಸ್ ಹುಬ್ಳಿ. ಓಕೆ, ನಾವು ಕೆಲವೊಂದು ಗ್ಯಾಸಸ್ಗೆ ಬ್ಯಾಂಗ್ಳೂರಿಂದ ಹುಬ್ಳಿಗೆ ಬರ್ಬೇಕು, ಕೆಲವೊಂದು ಗ್ಯಾಸಸ್ಗೆ ಹುಬ್ಳಿ ಟು ಬ್ಯಾಂಗ್ಳೂರ್ ಹೋಗ್ಬೇಕು. ಅವ್ ಯಾವ್ಯಾವ ಗ್ಯಾಸಸ್? ನಾವು ಸಿ ಹಿಯರ್, ಅಲ್ವಿಯೋಲೈ ನಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರುತ್ತಾ ನಾವು ಇನ್ಹೇಲ್ ಮಾಡಿದಂತಹ ಏರ್ ನಲ್ಲಿ. ಸೊ ಈ ಆಕ್ಸಿಜನ್ ಅಲ್ವಿಯೋಲೈನ ಬಿಟ್ಟು ಬ್ಲಡ್ ವೆಸಲ್ ಅನ್ನ ರೀಚ್ ಆಗಿದೆ. ಸಿ ಹಿಯರ್ ಆರೋ. ಹೌದಾ? ಬ್ಲಡ್ ವೆಸಲ್ ಅನ್ನ ರೀಚ್ ಆದ್ಮೇಲೆ, ಅಂದ್ರೆ ಬ್ಯಾಂಗ್ಳೂರನ್ನ ರೀಚ್ ಆದ್ಮೇಲೆ ಈ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗ್ತಾ ಆಗ್ತಾ ಮೂವ್ ಆಗ್ತಾ ಅದು ಲಾಸ್ಟಿಗೆ ಎಲ್ಲಿ ಬರಬೇಕು? ಟಿಶ್ಯೂಸಿಗೆ ಬರಬೇಕು. ಸೊ ಬ್ಯಾಂಗ್ಳೂರ್ ಟು ಹುಬ್ಳಿ ಯಾರು ಮೂವ್ ಮಾಡ್ತಾ ಇದ್ದಾರೆ? ಯಾರು ಮೂವ್ ಆಗ್ತಾ ಇದ್ದಾರೆ? ಆಕ್ಸಿಜನ್ ಮೂವ್ ಆಗ್ತಾ ಇದೆ.
ಓಕೆ, ನಾನು ಡೆಸ್ಟಿನೇಷನ್ ಹೇಳ್ತಾ ಇದ್ದೀನಿ. ಅಂದ್ರೆ ಆಕ್ಸಿಜನ್ ಅಷ್ಟೇ ಮೂವ್ ಆಗ್ತಾ ಇದೆ ಅಂತ ಅನ್ಕೋಬೇಡಿ. ನಮ್ಮ ಕಾನ್ಸಂಟ್ರೇಷನ್ ಇರೋದು ಎದ್ರ ಮೇಲೆ? ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮೇಲೆ. ಸೊ ಆಕ್ಸಿಜನ್ ಈ ಅಲ್ವಿಯೋಲೈ ಹತ್ರ ಇರುವಂತಹ ಬ್ಲಡ್ ವೆಸಲ್ ಇಂದ ಟಿಶ್ಯೂ ಹತ್ರ ಇರುವಂತಹ ಬ್ಲಡ್ ವೆಸಲ್ ಗೆ ರೀಚ್ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ಟಿಶ್ಯೂ ಸೆಲ್ಸ್ ನಲ್ಲಿ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆಗಿ ಎನರ್ಜಿಯನ್ನ ರಿಲೀಸ್ ಮಾಡ್ತಾವಲ್ಲ ಇನ್ ದ ಫಾರ್ಮ್ ಆಫ್ ATP. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂ ಸೆಲ್ಸ್ ಗಳನ್ನ ಬಿಟ್ಟು ಬ್ಲಡ್ ವೆಸಲ್ ಗೆ ಬಂದು ಈ ಬ್ಲಡ್ ವೆಸಲ್ ನ ಮೂಲಕ ಅದು ಅಲ್ವಿಯೋಲೈನ ರೀಚ್ ಆಗ್ಬೇಕು. ಸೊ ಹುಬ್ಳಿ ಟು ಬ್ಯಾಂಗ್ಳೂರ್ ಯಾರು ಹೋಗ್ತಾ ಇದ್ದಾರೆ? ಕಾರ್ಬನ್ ಡೈಆಕ್ಸೈಡ್ ಹೋಗ್ತಾ ಇದೆ. ಯು ಗಾಟ್ ದಿಸ್ ಪಾಯಿಂಟ್. ಸೊ ನಾವು ಮೇನ್ ಆಗಿ ಅದಕ್ಕೆ ಆಕ್ಸಿಜನ್ ಕ್ಯಾರಿಂಗ್ ಬ್ಲಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿಂಗ್ ಬ್ಲಡ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತಾ ಇದ್ದೀವಿ. ಆಕ್ಸಿಜನೇಟೆಡ್ ಬ್ಲಡ್ ನಲ್ಲಿ ಮೇಜರ್ ಆಗಿ ಯಾವುದು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ? ಹೆಸರಿನಲ್ಲೇ ಇದೆ, ಆಕ್ಸಿಜನ್ ಅಂತ. ಡಿಆಕ್ಸಿಜನೇಟೆಡ್ ಬ್ಲಡ್ ನಲ್ಲಿ ಯಾವ ಗ್ಯಾಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಅಂತ. ಸೊ ಡೆಸ್ಟಿನೇಷನ್ ನೀವು ನೆನ್ಪಿಟ್ಕೋಬೇಕು. ಸೊ ಐದರ್ ಬ್ಯಾಂಗ್ಳೂರ್ ಟು ಹುಬ್ಳಿ ಆಗ್ಲಿ ಅಥವಾ ಹುಬ್ಳಿ ಟು ಬ್ಯಾಂಗ್ಳೂರ್ ಆಗ್ಲಿ ನಮಗೆ ಇರುವಂತಹ ರೋಡ್ ಯಾವುದು? ಸೊ ವಾಟ್ ಈಸ್ ದ ರೋಡ್ ಫಾರ್ ಅವರ್ ಟ್ರಾನ್ಸ್ಪೋರ್ಟೇಷನ್? ಇಟ್ ಈಸ್ ದ ಬ್ಲಡ್. ಓಕೆ, ಆರ್ ಯು ಗೆಟಿಂಗ್ ದಿಸ್? ಸೊ ಇವಾಗ ನಾನು ಹುಬ್ಳಿ ಟು ಬ್ಯಾಂಗ್ಳೂರ್ ಹೋಗ್ಬೇಕಂದ್ರೆ ಒಂದು ರೋಡ್ ಅಂತ ಇರ್ಲೇಬೇಕಾ? ನಾವು ಇಮ್ಯಾಜಿನ್ ದಿಸ್ ಎಕ್ಸಾಂಪಲ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. This is Hubli, this is Bangalore. ಓಕೆ, ಸೊ ಇನ್ನ ಹುಬ್ಳಿ ಟು ಬ್ಯಾಂಗ್ಳೂರ್ ರೀಚ್ ಆಗ್ಬೇಕಂದ್ರೆ ಯಾವ ಗ್ಯಾಸ್ ಅಂತ ನೆನ್ಪಿಟ್ಕೋಬೇಡಿ. ಜಸ್ಟ್ ಈ ಪ್ಲೇಸ್ ಇಂದ ನಾನು ಈ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ನನಗೊಂದು ರೋಡ್ ಅಂತ ಇರ್ಲೇಬೇಕು. ಸೊ ವಾಟ್ ಈಸ್ ದಿಸ್ ರೋಡ್ ಹಿಯರ್? ದಿಸ್ ರೋಡ್ ಈಸ್ ನಥಿಂಗ್ ಬಟ್ ಬ್ಲಡ್ ವೆಸಲ್. ಓಕೆ, ರೋಡ್ ಮೇಲ್ಗಡೆ ನಾವು ಸುಮ್ನೆ ರೋಡ್ ಇದೆ ಅಂತ ಅಲ್ಲ, ಈ ರೋಡ್ ನಲ್ಲಿ ಐದರ್ ನಾನು ಕಾರ್ ಆದ್ರೂ ತಗೋಬೇಕು ಅಥವಾ ನಾನು ಬಸ್ ಆದ್ರೂ ಹಿಡ್ಕೋಬೇಕು, ಟ್ರೈನ್ ಆದ್ರೂ ತಗೋಬೇಕು ಟಿಕೆಟ್. ಸೊ ಈ ವೆಹಿಕಲ್ಸ್ ಗಳ ಮೂಲಕ ನಾನು ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬೆಂಗಳೂರನ್ನ ರೀಚ್ ಆಗ್ತೇನೆ. ಅದೇ ರೀತಿಯಾಗಿ ನಮ್ಮ ಬ್ಲಡ್ ವೆಸಲ್ಸ್ ಗಳೇನಿದಾವಲ್ಲ, ಬ್ಲಡ್ ವೆಸಲ್ಸ್ ನಲ್ಲಿ ಏನಿರುತ್ತೆ? ಬ್ಲಡ್ ಇರುತ್ತೆ, ಹೌದಾ? BLOOD ಬ್ಲಡ್ ಇರುತ್ತೆ. ಈ ಬ್ಲಡ್ ನಲ್ಲಿ ಏನಿರುತ್ತೆ? ಪ್ಲಾಸ್ಮಾ ಇರುತ್ತೆ, ಪ್ಲಸ್ RBC ಇರುತ್ತೆ, WBCs ಇರುತ್ತೆ. ಸೊ ಬೇರೆ ಪಾರ್ಟಿಕಲ್ಸ್ ಇರ್ತವೆ. ಸೊ ಹೆಂಗೆ ಇಲ್ಲಿ ಕಾರು ಬಸ್ಸು ಟ್ರೈನ್ ಅನ್ನ ಹತ್ಕೊಂಡು ನಾನು ಬೇರೆ ಪ್ಲೇಸ್ ಅನ್ನ ರೀಚ್ ಆಗ್ತೀನಲ್ಲ, ಅದೇ ರೀತಿ ಈ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗಳು ಇಲ್ಲಿರುವಂತಹ ಪ್ಲಾಸ್ಮಾ ಮೂಲಕ, RBC ಮೂಲಕ, ಬೇರೆ ಕೆಮಿಕಲ್ಸ್ ಗಳ ಸಹಾಯದಿಂದ ಆ ಕೆಮಿಕಲ್ಸ್ ಜೊತೆ ಅಟ್ಯಾಚ್ ಆಗಿ ಆ ಕೆಮಿಕಲ್ಸ್ ಮೇಲೆ ಕುತ್ಕೊಂಡು ಅವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ಬೇಕು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್ ನಲ್ಲಿ ಗ್ಯಾಸಸ್ ಎದರ ಸಹಾಯದಿಂದ ಮೂವ್ ಆಗ್ತಾ ಇದಾವೆ? ಬ್ಲಡ್ ಸಹಾಯದಿಂದ ಮೂವ್ ಆಗ್ತಾ ಇದಾವೆ. ಹೆಂಗೆ? ಬ್ಲಡ್ ನಲ್ಲಿ ಇರುವಂತಹ ಪ್ಲಾಸ್ಮಾ ಮತ್ತೆ RBC ಸಹಾಯದಿಂದ ಮೂವ್ ಆಗ್ತಾ ಇದಾವೆ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಆಕ್ಸಿಜನ್ ಅನ್ನ ಕವರ್ ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಕವರ್ ಮಾಡೋಣ. ಸೊ ಈ ವಿಡಿಯೋ ಮುಗಿಯೋವರೆಗೂ ನೀವೇನ್ ನೆನ್ಪಿಟ್ಕೋಬೇಕು? ನಾವು ಬೆಂಗಳೂರಿಂದ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಹುಬ್ಳಿಗೆ ರೀಚ್ ಆಗ್ತಾ ಇದೀವಿ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ನಲ್ಲಿ ನಾವು ಮೂವ್ ಆಗ್ತಾ ಇದೀವಿ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಹೆಂಗೆ ಮೂವ್ ಆಗ್ತಾ ಇದೀವಿ ಅಂತ ನಾನು ನೆಕ್ಸ್ಟ್ ನಿಮಗೆ ಈಸಿಯಾಗಿ ಹೇಳ್ತೇನೆ. ಸೊ ಕಮಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಸೊ ನಾವು ಮೇನ್ ಇಲ್ಲಿ ಕಲಿತಿರೋದು ಎದ್ರ ಬಗ್ಗೆ? ಆಕ್ಸಿಜನ್ ಬ್ಲಡ್ ನಲ್ಲಿ ಹೆಂಗೆ ಮೂವ್ ಆಗ್ತಾ ಇದೆ. ಸೊ ಇಫ್ ಯು ಟೇಕ್ ಆಕ್ಸಿಜನ್ ಇನ್ ದ ಬ್ಲಡ್, ಸೊ ದ ಬ್ಲಡ್ ವಿಚ್ ಹ್ಯಾಸ್ ಆಕ್ಸಿಜನ್, ಯಾವಾಗ ಈ ಅಲ್ವಿಯೋಲೈಯನ್ನ ಬಿಟ್ಟು, ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಅಲ್ವಿಯೋಲೈಯನ್ನ ಬಿಟ್ಟು ಆಕ್ಸಿಜನ್ ಬ್ಲಡ್ ವೆಸಲ್ಗೆ ಬರುತ್ತಲ್ಲ, ಸೊ ಬ್ಲಡ್ ವೆಸಲ್ಗೆ ಬಂದ್ಮೇಲೆ now see here, blood vessel ಗೆ ಬಂದ್ಮೇಲೆ 3% of the oxygen, 3% of oxygen, it will get dissolved, it will get dissolved in blood plasma. ಓಕೆ, ಸೊ ಪ್ಲಾಸ್ಮಾ ಎಲ್ಲೆಲ್ಲಿ ಮೂವ್ ಆಗುತ್ತೋ ಅಲ್ಲಲ್ಲಿ ಡಿಸಾಲ್ವ್ ಆದಂತಹ ಆಕ್ಸಿಜನ್ ಮೂವ್ ಆಗ್ತಾ ಹೋಗುತ್ತೆ. ಸೊ 3% ಆಫ್ ದ ಆಕ್ಸಿಜನ್. ಸೊ ಈ ಪಾಯಿಂಟಿಗೆ ನಾವು ಲಿಸನ್, ಅಲ್ವಿಯೋಲೈದಲ್ಲಿ ಇರುವಂತಹ ಆಕ್ಸಿಜನ್ ಬ್ಲಡ್ ವೆಸಲ್ಗೆ ಬಂತ. ಸೊ ಬ್ಲಡ್ ವೆಸಲ್ಗೆ ಬಂದ ಮೇಲೆ 3% ಆಫ್ ದಿಸ್ ಆಕ್ಸಿಜನ್ ಎಷ್ಟು ಎಂಟರ್ ಆಗಿದೆಯಲ್ಲ ಅದರದ್ದು 3% ಬ್ಲಡ್ ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಆಗ್ಬಿಡುತ್ತೆ, ಸೊಲ್ಯೂಬಲ್ ಆಗುತ್ತೆ. ಸೊಲ್ಯೂಬಲ್ ಆಗಿ ಆ ಡಿಸಾಲ್ವ್ ಕಂಡೀಷನ್ ಅಲ್ಲೇನೆ ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಯರ್ ಒಂದೊಂದು ಹೆಜ್ಜೆ ಇಟ್ಕೊಂಡು ಹಾರ್ಟಿಗೆ ಬಂದು ಅಲ್ಲಿಂದ ಪಂಪ್ ಆಗಿ ಇಟ್ ವಿಲ್ ರೀಚ್ ದ ಟಿಶ್ಯೂ.
ಸೊ ಅಲ್ಟಿಮೇಟ್ ಆಗಿ ಟಿಶ್ಯೂಗೆ ರೀಚ್ ಆಗ್ಬೇಕಲ್ಲ, ಯಾಕಂದ್ರೆ ಪ್ರತಿಯೊಂದು ಸೆಲ್ಸಿಗೂ ಆಕ್ಸಿಜನ್ ಅನ್ನ ನಾವು ಪೂರೈಸಬೇಕು. ಸೊ 3% ಹೆಂಗಾಯ್ತು? ವಿತ್ ಹೆಲ್ಪ್ ಆಫ್ ಬ್ಲಡ್ ಪ್ಲಾಸ್ಮಾ. With the help of blood plasma, 3% of the oxygen. Now second one, ಎಷ್ಟು ಉಳಿತು? ರಿಮೈನಿಂಗ್ 97% ಆಫ್ ಆಕ್ಸಿಜನ್ ಇನ್ನು ಎಲ್ಲಿದೆ? ಈ ಬ್ಲಡ್ ವೆಸಲ್ ನಲ್ಲಿ ಇಲ್ಲಿ ಎಂಟರ್ ಆಗಿದೆ. ಸೊ ದಿಸ್ 97 just a minute. Okay, so this 97% of oxygen ಏನಿದೆಯಲ್ಲ, ಅದು with the help of hemoglobin ತನ್ನ ಡೆಸ್ಟಿನೇಷನ್ ಅನ್ನ ಮುಟ್ಟುತ್ತೆ. ಸೊ ಹಿಮೋಗ್ಲೋಬಿನ್ ನೀವು ಜಸ್ಟ್ ಒಂದು ಕಾರ್ ಆಗ್ಲಿ ಅಥವಾ ಒಂದು ಬಸ್ ಆಗ್ಲಿ ಇಮ್ಯಾಜಿನ್ ಮಾಡಬಹುದು. ಸೊ ವಿಲ್ ಕಂಪೇರ್ ದಿಸ್ ಹಿಮೋಗ್ಲೋಬಿನ್ ಆಸ್ ಅ ಕಾರ್. ಸೊ ಕಾರ್ ನಲ್ಲಿ ಸೀಟ್ಸ್ ಗಳಿರ್ತಾವ. ಸೊ ಆ ಸೀಟ್ಸ್ ಗಳ ಮೇಲೆ ಆಕ್ಸಿಜನ್ ಕುತ್ಕೊಂಡು ಈ ಬ್ಲಡ್ ವೆಸಲ್ ಅನ್ನ ಸ್ಲೋ ಆಗಿ ಇಲ್ಲಿರುವಂತಹ, ಲಿಸನ್ ಹಿಯರ್, ಇಲ್ಲಿ RBCs ಗಳು ಇದಾವೆ ಅಂತ ಅನ್ಕೊಳ್ಳಿ. ಓಕೆ, ಈ RBC ದಲ್ಲಿ ಏನಿರ್ತವೆ? ಹಿಮೋಗ್ಲೋಬಿನ್ ಇರ್ತವೆ. ಸೊ ಈ ಹಿಮೋಗ್ಲೋಬಿನ್ ಜೊತೆ ಅಟ್ಯಾಚ್ ಆಗಿ ಆ ಹಿಮೋಗ್ಲೋಬಿನ್ ಎಲ್ಲೆಲ್ಲಿ ಮೂವ್ ಆಗುತ್ತಲ್ಲ RBC ನಲ್ಲಿ, ಸೊ ಅದು ಮೂವ್ ಆಗ್ತಾ ಆಗ್ತಾ ಟಿಶ್ಯೂಸ್ ಗೆ ಸೇರ್ಕೊಳ್ಳುತ್ತೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್? 3% of oxygen, it is carried in the form of, it is transported in the form of blood plasma. 97% of oxygen, it is carried with the help of RBC. Okay, oh sorry, RBC. Just a minute. So it is carried with the help of RBC. Now what is this? ಹೆಂಗೆ RBC ಅನ್ನ ಇಟ್ಕೊಂಡು ಅಥವಾ ಹಿಮೋಗ್ಲೋಬಿನ್ ಅನ್ನ ಇಟ್ಕೊಂಡು ಆಕ್ಸಿಜನ್ ಮೂವ್ ಆಗ್ತಾ ಇದೆ? Now listen this concept, very interesting. So you have RBCs. What are these RBCs? Red blood cells ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿನಲ್ಲಿ ಬೈಕಾನ್ಕೇವ್ ಶೇಪ್ ನಲ್ಲಿ RBCs ಗಳು ಇರ್ತವೆ. ಎಲ್ಲಿರ್ತವೆ RBCs ಗಳು? ಕೆಂಪು ರಕ್ತ ಕಣಗಳು ಬ್ಲಡ್ ವೆಸಲ್ ನಲ್ಲಿ ಇರ್ತವೆ. ಸೊ ಒಂದು RBC ಅನ್ನ ತಗೊಂಡ್ರೆ ನೀವು, ಸೊ ಒಂದು RBC ನಲ್ಲಿ ನಿಯರ್ಲಿ 260 to 280 ಮಿಲಿಯನ್ ಹಿಮೋಗ್ಲೋಬಿನ್ಸ್ ಮಾಲಿಕ್ಯೂಲ್ಸ್ ಗಳು ಇರ್ತವೆ. ಹಿಮೋಗ್ಲೋಬಿನ್ಸ್. ಓಕೆ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ HB ಅಂತ ಬರಿತಾ ಹೋಗ್ತೇನೆ ಮುಂದ್ಗಡೆ. ಸೊ ವಾಟ್ ಐ ಸೆಡ್ ಹಿಯರ್, ಒಂದು RBC ನಲ್ಲಿ ಅಪ್ರಾಕ್ಸಿಮೇಟ್ಲಿ 260 to 280, ಇವೆಲ್ಲ ಡಾಟ್ ಎಲ್ಲ ನೀವು, ಇವೆಲ್ಲವೂ RBC ಮಾಲಿಕ್ಯೂಲ್, ಸಾರಿ, ಇವೆಲ್ಲವೂ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಗಳು. ಓಕೆ, ನಾವು ಎಲ್ಲಿದ್ದಾವೆ ಈ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಗಳು? RBC ನಲ್ಲಿ ಇರ್ತವೆ. ನಾವು RBC ಅಥವಾ ಸಾರಿ ಬ್ಲಡ್ ಯಾಕೆ ರೆಡ್ ಇರುತ್ತೆ ಅಂತ ಹೇಳ್ತೀವಿ? ಬಿಕಾಸ್ ಆಫ್ ಹಿಮೋಗ್ಲೋಬಿನ್. ವಾಟ್ ಈಸ್ ದಿಸ್ ಹಿಮೋಗ್ಲೋಬಿನ್? ಇಟ್ ಈಸ್ ಅ ರೆಸ್ಪಿರೇಟರಿ ಪಿಗ್ಮೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವರ್ಡ್, ರೆಸ್ಪಿರೇಟರಿ ಪಿಗ್ಮೆಂಟ್. ಓಕೆ, ಪಿಗ್ಮೆಂಟ್ ಅಂದ್ರೆ ಏನು? ಕಲರ್ ಅನ್ನ ಕೊಡುವಂತಹ ಒಂದು ವಸ್ತು ಅಂತ ಅರ್ಥ. ಅಟ್ ದ ಸೇಮ್ ಟೈಮ್ ಅದು ರೆಸ್ಪಿರೇಷನ್ ಗೂ ಹೆಲ್ಪ್ ಮಾಡ್ತಾ ಇದೆ. ಹೆಂಗೆ ಅಂತ ನಾನು ಹೇಳ್ತೀನಿ ಇವಾಗ. ಸೊ ವೇರ್ ವಿ ಆರ್ ನೌ? ವಿ ಆರ್ ಹಿಯರ್. RBC ಮಾಲಿಕ್ಯೂಲ್ಸ್ ಗಳು ಇರ್ತವೆ ಬ್ಲಡ್ ವೆಸಲ್ ನಲ್ಲಿ. ಸೊ ಇಫ್ ದಿಸ್ ಈಸ್ ದ ಬ್ಲಡ್ ವೆಸಲ್, ಸೊ ಈ RBC ಮಾಲಿಕ್ಯೂಲ್ ಒಂದನ್ನ ಡ್ರಾ ಮಾಡಿದೀವಿ. ಒಂದು RBC ನಲ್ಲಿ 260 to 280 ಮಿಲಿಯನ್ ಹಿಮೋಗ್ಲೋಬಿನ್ಸ್ ಗಳು ಇರ್ತವೆ. ಸೊ ವಾಟ್ ಈಸ್ ದಿಸ್ ಹಿಮೋಗ್ಲೋಬಿನ್? ಸೊ ನೆಕ್ಸ್ಟ್ ನೀವು ಹಿಮೋಗ್ಲೋಬಿನ್ ಅನ್ನ ತಗೊಂಡ್ರೆ, now what is this hemoglobin? It is a respiratory pigment. ಈ ಹಿಮೋಗ್ಲೋಬಿನ್ ಅನ್ನ ನೀವು ಏನಾದ್ರೂ ಡಿವೈಡ್ ಮಾಡಿದ್ರೆ, ಹೀಮ್ ಒಂದ್ ಗ್ರೂಪ್ ಮತ್ತೆ ಗ್ಲೋಬಿನ್ ಇನ್ನೊಂದು ಗ್ರೂಪ್. now this is the globin molecule. ಓಕೆ, ಹಿಮೋಗ್ಲೋಬಿನ್ ಅನ್ನುವಂತಹದ್ದು ಅಲ್ಟಿಮೇಟ್ಲಿ ಒಂದು ಪ್ರೋಟೀನ್ ಮಾಲಿಕ್ಯೂಲ್, ಗ್ಲೋಬ್ಯುಲರ್ ಪ್ರೋಟೀನ್ ಮಾಲಿಕ್ಯೂಲ್. ನಮ್ಗೆ ಗೊತ್ತಿದೆ ಹೀಮ್ ಗ್ರೂಪ್ ಬೇರೆ, ಗ್ಲೋಬಿನ್ ಗ್ರೂಪ್ ಬೇರೆ. ಇದೇನು ಗ್ಲೋಬಿನ್ ಗ್ರೂಪ್ ಇದೆಯಲ್ಲ, ದಿಸ್ ಈಸ್ ದ ಪ್ರೋಟೀನ್ ಗ್ರೂಪ್. ಓಕೆ, ಹೀಮ್ ಗ್ರೂಪ್ ಇದೆಯಲ್ಲ, ಇಟ್ ಈಸ್ ಅ ಆರ್ಗ್ಯಾನಿಕ್ ಕಂಪೌಂಡ್ ಅಥವಾ ರಿಂಗ್ಡ್ ಮಾಲಿಕ್ಯೂಲ್ ಇರುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. ಸೊ ಇದೇನು ಗ್ಲೋಬಿನ್ ಅಂತ ಏನ್ ಹೇಳಿದ್ನಲ್ಲ ನಾನು, ಇದು ಪ್ರೋಟೀನ್ ಪಾರ್ಟು. ಈ ಪ್ರೋಟೀನ್ ಪಾರ್ಟು ಹೀಮ್ ಅನ್ನುವಂತಹ ಒಂದು ಮಾಲಿಕ್ಯೂಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಇದು ಒಂದು ಹಿಮೋಗ್ಲೋಬಿನ್ ಅದು ಸ್ಟ್ರಕ್ಚರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಪ್ರೋಟೀನ್ ಮಾಲಿಕ್ಯೂಲ್ ಇದೆ ಅಂತಂದ್ರೆ, ವಾಟ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್? ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್. ಸೊ ಅಮೈನೋ ಆಸಿಡ್ ಚೈನ್ ಫಾರ್ಮೇಶನ್ ಆಗಿರುತ್ತೆ. Now this amino acid chain, okay, we'll call it as a protein. ಹಿಮೋಗ್ಲೋಬಿನ್ ನಲ್ಲಿ ಟೋಟಲ್ ಆಗಿ 4 ಚೈನ್ಗಳು ಇರ್ತವೆ. ಅಮೈನೋ ಆಸಿಡ್ ಚೈನ್ಸ್ ಎಷ್ಟಿರ್ತವೆ? 4 ಅಮೈನೋ ಆಸಿಡ್ ಚೈನ್ಸ್ ಗಳು ಇರ್ತವೆ. ಅದರಲ್ಲಿ ಎರಡು ಚೈನ್ ಅನ್ನ ನಾವು ಅಲ್ಫಾ ಚೈನ್ ಅಂತ ಹೇಳ್ತೀವಿ. 2 ಅಲ್ಫಾ ಚೈನ್ಸ್ ಅಂಡ್ 2 ಬೀಟಾ ಚೈನ್ಸ್ ಗಳು ಇರ್ತವೆ. ಸೊ ಟೋಟಲ್ ಆಗಿ 4 ಚೈನ್. ಎದ್ರ ಚೈನ್ ಇದು? ಅಮೈನೋ ಆಸಿಡ್. ಸೊ ಈ ರೀತಿಯಾದಂತಹ 4 ಚೈನ್ಗಳು ಹಿಮೋಗ್ಲೋಬಿನ್ ನಲ್ಲಿ ಇರ್ತವೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನೌ ವಾಟ್ ಈಸ್ ದಿಸ್ ಹೀಮ್ ಗ್ರೂಪ್?
ಇವಾಗ ಗ್ಲೋಬಿನ್ ಮುಗೀತು, ಪ್ರೋಟೀನ್ ಪಾರ್ಟ್. ವಾಟ್ ಈಸ್ ದಿಸ್ ಹೀಮ್ ಗ್ರೂಪ್? ಹೀಮ್ ಗ್ರೂಪ್ ಅಂದ್ರೆ ಇದು ಒಂದು ರಿಂಗ್ಡ್ ಮಾಲಿಕ್ಯೂಲ್. ಐ ಜಸ್ಟ್ ರೈಟ್ ಹಿಯರ್ ಫಾರ್ ಯುವರ್ ರೆಫರೆನ್ಸ್. ಇಟ್ ಈಸ್ ಎ ರಿಂಗ್ಡ್ ಅಂದ್ರೆ ಸರ್ಕಲ್ ಆಗಿರುವಂತಹ ಒಂದು ಮಾಲಿಕ್ಯೂಲ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆ, ಅಂಡ್ ದಿಸ್ ಮಾಲಿಕ್ಯೂಲ್ ಇಟ್ ಕನ್ಸಿಸ್ಟ್ ಆಫ್ ಐರನ್ ಅಯಾನ್. ಸೊ ಇದ್ರ ಒಳಗಡೆ ಏನಿರುತ್ತೆ? ಐರನ್ ಗ್ರೂಪ್ ಇರುತ್ತೆ. ಇದರ ಒಳಗಡೆ ಹೀಮ್ ಒಳಗಡೆ. ಸೊ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಅನ್ನ ನಾನು ಡ್ರಾ ಮಾಡಿ ತೋರಿಸ್ತೀನಿ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಈಸ್ ದಿಸ್ ಹಿಮೋಗ್ಲೋಬಿನ್ ಕನ್ಸಿಸ್ಟ್ ಆಫ್. ಇಟ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್, ಹೀಮ್ ಅಂಡ್ ಗ್ಲೋಬಿನ್. ಗ್ಲೋಬಿನ್ ಅಂದ್ರೆ ಪ್ರೋಟೀನ್ ಪಾರ್ಟ್, ಹೀಮ್ ಅಂದ್ರೆ ಇಟ್ ಈಸ್ ಅ ರಿಂಗ್ಡ್ ಮಾಲಿಕ್ಯೂಲ್ ವಿತ್ ಐರನ್ ಗ್ರೂಪ್. ಓಕೆ, ನಾವು ಸಿ ಹಿಯರ್ ನೆಕ್ಸ್ಟ್ ಇಲ್ಲೊಂದು ಸ್ಟ್ರಕ್ಚರ್ ಅನ್ನ ನಾನು ಡ್ರಾ ಮಾಡ್ತೀನಿ ನೋಡಿ. ಸೊ ವಿ ವಿಲ್ ಡ್ರಾ ಹಿಮೋಗ್ಲೋಬಿನ್ ಹಿಯರ್. ಹಿಮೋಗ್ಲೋಬಿನ್. ಓಕೆ, ಐ ಸೆಡ್ 4 ಚೈನ್ಸ್. ಟೋಟಲ್ ಆಗಿ 4 ಚೈನ್ಸ್ ಇರ್ತಾವಲ್ಲ, 2 ಅಲ್ಫಾ ಮತ್ತೆ 2 ಬೀಟಾ. ನೌ ಐ ವಿಲ್ ಡ್ರಾ ಹಿಯರ್. ನೌ ಇಮ್ಯಾಜಿನ್ ದಿಸ್ ಈಸ್ 1 alpha and this is second alpha. So 2 amino acid chains ಗಳು ಆಯ್ತು. ನೆಕ್ಸ್ಟ್ ಈ ಕಡೆ 1 beta chain and this is the second beta chain. ಸೊ ನಾನು ಇದನ್ನ ಸ್ಟ್ರಕ್ಚರ್ ಅನ್ನ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಅಂತ ಹಾಕ್ತೀನಿ. So what we are drawing? We are drawing a hemoglobin structure. Okay, so idu alpha chain, alpha 1 and alpha 2, beta 1 and beta 2. So 4 amino acid chain andre ನಾವು globin part ಅನ್ನ ಕಂಪ್ಲೀಟ್ ಮಾಡಿದ್ವಿ. Now what is this heme part? Heme part ಅಂದ್ರೆ ನಾನು ಅಂತ ಹೇಳಿದ್ದೆ, it is a ringed molecule. So structure ಆಮೇಲೆ ತೋರಿಸ್ತೀನಿ. So ringed molecule ಹೆಂಗಿರುತ್ತೆ ಅಂತಂದ್ರೆ, just a minute, I'll change the thickness for a minute. Okay, so imagine this is one ring here, this is also one ring, so this is also one ring and here also one ring. That means ಪ್ರತಿಯೊಂದು ಅಮೈನೋ ಆಸಿಡ್ ಚೈನ್ ನಲ್ಲಿ ಒಂದೊಂದು ಹೀಮ್ ಗ್ರೂಪ್ ಇದೆ. ರಿಮೆಂಬರ್ ದಿಸ್. ಸೊ ಟೋಟಲ್ ಆಗಿ 4 ಚೈನ್ ಇದಾವೆ ಅಂತಂದ್ರೆ 4 ಹೀಮ್ ಗ್ರೂಪ್ಗಳು ಅದು ಇಲ್ಲಿ. ಗೊತ್ತಾಯ್ತಾ? ಸೊ ಇದು ಒಂದು ಪೂರ್ತಿ ಏನಿದು, ದಿಸ್ ಈಸ್ ದ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ವಿ ಆರ್ ಡ್ರಾಯಿಂಗ್. ಈ ಒಂದೊಂದು ಹೀಮ್ ಗ್ರೂಪ್ ಏನಿದೆಯಲ್ಲ, ಈ ಪ್ರತಿಯೊಂದು ಹೀಮ್ ಗ್ರೂಪ್ ನಲ್ಲಿ ಯು ವಿಲ್ ಗೆಟ್ ಅ ಐರನ್ ಅಯಾನ್. ಸೊ ಐ ವಿಲ್ ರೈಟ್ ಹಿಯರ್. Here you have a center iron molecule, Fe+2, then Fe+2, again Fe+2 and Fe+2. Did you get this point? So ಇದು ಪೂರ್ತಿ ಎಷ್ಟು ದೂರದೂರಾಗಿರೋದಿಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಕಲಿಸಿದ್ದೀನಿ. ಟೋಟಲ್ ಆಗಿ 4 ಚೈನ್ ಇರ್ತವೆ. ಪ್ರತಿಯೊಂದು ಚೈನ್ ನಲ್ಲೂ ಒಂದು ಹೀಮ್ ಗ್ರೂಪ್ ಅಂತ ಇರುತ್ತೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸೆಂಟರ್ ನಲ್ಲಿ ನಿಮಗೆ ಐರನ್ ಗ್ರೂಪ್ ಇರುತ್ತೆ. ಓಕೆ, Fe ಗ್ರೂಪ್ ಇರುತ್ತೆ. ಸೊ ಇದು ಒಂದು ಗ್ಲೋಬಿನ್ ಮಾಲಿಕ್ಯೂಲ್. ಸೊ ಇಂತಹ ಹಿಮೋಗ್ಲೋಬಿನ್ಗಳು ಎಲ್ಲಿದ್ದವು? RBC ದಲ್ಲಿ ಇದ್ದುವ ಈ ವಿಡಿಯೋದಲ್ಲಿ. ಸೊ ಹಿಮೋಗ್ಲೋಬಿನ್ ಎಲ್ಲಿತ್ತು? RBC ನಲ್ಲಿ ಇತ್ತು. ಈ RBC ಎಲ್ಲಿದೆ? ಬ್ಲಡ್ ವೆಸಲ್ ನಲ್ಲಿದೆ. ಈ ಬ್ಲಡ್ ವೆಸಲ್ ನಾವೆಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ? ಈ ಪಾರ್ಟ್ ಅಲ್ಲಿ. ನಿಮ್ ಕರ್ಸರ್ ಮೂವ್ ಆಗೋದು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಈ ಪಾರ್ಟ್ ಅಲ್ಲಿ ಮೂವ್ ಆಗುತ್ತೆ. ಈ ಪಾರ್ಟ್ ಅಲ್ಲಿ RBC ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಇಮ್ಯಾಜಿನ್ ಇಲ್ಲಿಂದ ಆಕ್ಸಿಜನ್ ಪೂರ್ತಿ ಇನ್ಹೇಲ್ ಮಾಡಿದ್ಮೇಲೆ ಏರ್ ಅನ್ನ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ಬಂದು ಅಲ್ವಿಯೋಲೈಯನ್ನ ರೀಚ್ ಆಗಿದ್ದಾವೆ. ಓಕೆ, ಸೊ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ಅಲ್ವಿಯೋಲೈನ್ ರೀಚ್ ಆದ್ಮೇಲೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಲ್ಲಿ ಜಾಸ್ತಿ ಆಗ್ತಾ ಇದೆ? ಅಲ್ವಿಯೋಲೈನ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಪಾರ್ಷಿಯಲ್ ಪ್ರೆಷರ್ ಏನಂತ ಹೇಳಿದ್ದೆ ಕಳೆದ ವಿಡಿಯೋದಲ್ಲಿ? ಹೈಯರ್ ಪಾರ್ಷಿಯಲ್ ಪ್ರೆಷರ್ ಟು ಲೋವರ್ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ದೆ. ಸೊ ಹೈಯರ್ ಪಾರ್ಷಿಯಲ್ ಪ್ರೆಷರ್ ಎಲ್ಲಿದೆ? ಅಲ್ವಿಯೋಲೈದಲ್ಲಿದೆ. ಲೋವರ್ ಎಲ್ಲಿದೆ? ಬ್ಲಡ್ ವೆಸಲ್ ನಲ್ಲಿದೆ. ಯಾಕಂದ್ರೆ ಇಲ್ಲಿ ಇನ್ನೂ ಆಕ್ಸಿಜನ್ ಬಂದಿಲ್ಲ. ಸೊ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ಇಲ್ಲಿ ಎಕ್ಸ್ಚೇಂಜ್ ಆಗಿ ಬ್ಲಡ್ ವೆಸಲ್ ಅನ್ನ ಎಂಟರ್ ಆಗ್ಬಿಡ್ತವೆ. ಓಕೆ, ಸೊ ಎಂಟರ್ ಏನೋ ಆಗ್ಬಿಟ್ಟಿದಾವೆ. ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆಗಿದ್ದೀರಾ. ಬಟ್ ಯಾವ ಬಸ್ ಅನ್ನ ಹಿಡಿಬೇಕು ನೀವು? ಅಲ್ಲಿರುವಂತಹ ಹುಬ್ಳಿ ಹೋಗುವಂತಹ ಬಸ್ ಅನ್ನ ಹಿಡಿಬೇಕು. ಗೊತ್ತಾಗ್ತಿದೆಯಾ? ನಾವು ಈ ಬಸ್ ಅನ್ನ ನಾನು ಎಂತ ಹೇಳಿದೆ? ಹಿಮೋಗ್ಲೋಬಿನ್ ಅನ್ನುವಂತಹದ್ದು ಒಂದು ಕಾರ್ ಅಥವಾ ಬಸ್ ಅಂತ ಹೇಳಿದೆ. ಸೊ ವಾಟ್ ವಿಲ್ ಟೇಕ್ ಹಿಯರ್? ವಿಲ್ ಟೇಕ್ ಇಟ್ ಆಸ್ ಅ ಕಾರ್ ಓನ್ಲಿ. ಸಿಂಪಲ್. ಓಕೆ, ನಾವು ಇಮ್ಯಾಜಿನ್ ಕಾರ್ ನಲ್ಲಿ ಎಷ್ಟು ಸೀಟ್ಗಳಿದಾವೆ? 4 ಸೀಟ್ಗಳಿದಾವೆ ಅಂತ ಇಮ್ಯಾಜಿನ್ ಮಾಡಿ. ಸೊ 1, 2, 3, 4. ಸೊ ಒಂದು ಕಾರು ಅಂದ್ರೆ ಒಂದು ಹಿಮೋಗ್ಲೋಬಿನ್. ಸೊ ಆ ಹಿಮೋಗ್ಲೋಬಿನ್ ನಲ್ಲಿ ಎಷ್ಟು ಸೀಟ್ ಇದಾವೆ? 4 ಸೀಟು ಇದಾವೆ. ಈ ಸೀಟ್ಗಳು ಯಾರಿಗೆ ರಿಸರ್ವ್ ಆಗಿದಾವೆ? ಆಕ್ಸಿಜನ್ನಿಗೆ ಇವು ರಿಸರ್ವ್ ಆಗಿದಾವೆ. ಆಕ್ಸಿಜನ್ ಬಂದು ಕುತ್ಕೋತಾವೆ ಅಂತ ಕಾಯ್ತಾ ಇದ್ದಾವೆ. ಸೊ ಅಲ್ವಿಯೋಲಾ ಇದೆ,
ಓಕೆ, ದಿಸ್ ಈಸ್ ದ ಅಲ್ವಿಯೋಲೈ. ಇಲ್ಲಿ ಆಕ್ಸಿಜನ್ ಮೊಲಿಕ್ಯೂಲ್ಸ್ ಗಳಿದಾವೆ, ಕೆಳಗಡೆ ಬ್ಲಡ್ ವೆಸಲ್ ಇದೆ. ಈ ಬ್ಲಡ್ ವೆಸಲ್ ನಲ್ಲಿ RBCs ಇದೆ. ಈ RBC ನಲ್ಲಿ ಹಿಮೋಗ್ಲೋಬಿನ್ ಮೊಲಿಕ್ಯೂಲ್ ಒಂದು ಕಾಯ್ಕೊಂಡು ಕುತ್ಕೊಂಡಿದೆ. ಸೊ ಯಾವಾಗ ಆಕ್ಸಿಜನ್ ಅಲ್ವಿಯೋಲೈನ ಬಿಟ್ಟು ಈ ಬ್ಲಡ್ ವೆಸಲ್ಗೆ ರೀಚ್ ಆಗುತ್ತಲ್ಲ, ಸೊ ಅವು ಫುಲ್ ಖುಷಿ ಆಗ್ಬಿಡ್ತವೆ, ಓ ನಮ್ ಬಸ್ ರೆಡಿ ಇದೆ ಅಂತ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಸ್ಟಾರ್ಟ್ ಎಂಟರಿಂಗ್ ದ RBC. ಸೊ ಈ ಆಕ್ಸಿಜನ್ ಏನ್ ಮಾಡುತ್ತೆ, 3% ಬ್ಲಡ್ ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಆಗುತ್ತೆ. ಮಿಕ್ಕಿದ 97% ಆಕ್ಸಿಜನ್ ಇದೆಯಲ್ಲ, ಅದು ಸ್ಲೋ ಆಗಿ ಇಲ್ಲಿರುವಂತಹ RBCs ಗಳ ಜೊತೆ ಅದು ತನ್ನ ಸಂಬಂಧವನ್ನ, ತನ್ನ ಬಾಂಡ್ ಅನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಬ್ಲಡ್ ವೆಸಲ್ಗೆ ಬಂದ ಮೇಲೆ ಬ್ಲಡ್ ವೆಸಲ್ಗೆ ಬಂದ ಮೇಲೆ ಆಕ್ಸಿಜನ್ RBC ಅನ್ನ ಎಂಟರ್ ಆಗುತ್ತೆ. RBC ಅನ್ನ ಎಂಟರ್ ಆದ್ಮೇಲೆ ಒಂದೊಂದೇ ಸೀಟ್ ತುಂಬ್ಕೊಳಕ್ ಹೋಗುತ್ತೆ. ಅಂದ್ರೆ ಇವಾಗ ಇಲ್ಲೊಂದು ಆಕ್ಸಿಜನ್ ಬಂತು ಅಂತ ಇಟ್ಕೊಳ್ಳಿ, RBC ಒಳಗಡೆ ಒಂದು ಆಕ್ಸಿಜನ್ ಬಂತು. ಸೊ ಈ ಆಕ್ಸಿಜನ್ ಜೊತೆ ಇನ್ನೂ ಒಂದು 4-5 ಆಕ್ಸಿಜನ್ ಮೊಲಿಕ್ಯೂಲ್ಸ್ ಗಳು ಎಂಟರ್ ಆಗಿದಾವೆ RBC ಅನ್ನ ಅಂತ ಇಟ್ಕೊಳ್ಳಿ. ಆಲ್ ದೀಸ್ ಆರ್ ಆಕ್ಸಿಜನ್ ಮೊಲಿಕ್ಯೂಲ್ಸ್. ಸೊ ಇಲ್ಲಿ 4 ಸೀಟ್ ಖಾಲಿ ಇದಾವೆ ಅಂತ 4 ಆಕ್ಸಿಜನ್ ಗ್ರೂಪ್ಗಳು ಥಟ್ ಅಂತ ಒಂದೇ ಸತಿ ಹಿಮೋಗ್ಲೋಬಿನ್ ಅಟ್ಯಾಚ್ ಆಗೋದಿಲ್ಲ. ಒಂದೊಂದೇ ಸೀಟ್ ಅವು ಆಕ್ಯುಪೈ ಮಾಡ್ತಾ ಹೋಗ್ತವೆ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಮುಂದೆ ನಿಮಗೆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಅರ್ಥ ಆಗ್ಬೇಕು ಅಂದ್ರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅರ್ಥ ಆಗ್ಬೇಕು. ನಾನು ಏನ್ ಹೇಳ್ತಾ ಇದ್ದೆ, ಆಕ್ಸಿಜನ್ ಅಲ್ವಿಯೋಲೈಯಿಂದ ಬಿಟ್ಟು ಬ್ಲಡ್ ವೆಸಲ್ಗೆ ಬಂತ. ಬ್ಲಡ್ ವೆಸಲ್ಗೆ ಬಂದ್ಮೇಲೆ 3% ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಆಯ್ತಾ. ಮಿಕ್ಕಿದ 97% ಇಲ್ಲಿ ಎಷ್ಟೊಂದು RBCs ಗಳಿದಾವಲ್ಲ ಬ್ಲಡ್ ನಲ್ಲಿ, ಆ ಪ್ರತಿಯೊಂದು RBCs ಗಳಿಗೂ ಸ್ವಲ್ಪ ಸ್ವಲ್ಪ ಆಗಿ ಎಂಟರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. RBC ಒಳಗಡೆ ಬಂದ ಮೇಲೆ ಅವ್ರ ಬಸ್ಸು ರೆಡಿ ಇದೆ. ಯಾವ್ದದು ಬಸ್ಸು? ಹಿಮೋಗ್ಲೋಬಿನ್. ನಾನು ಹೇಳಿದೆ ಒಂದು RBC ನಲ್ಲಿ 280 ಮಿಲಿಯನ್ ಹಿಮೋಗ್ಲೋಬಿನ್ ಇರ್ತವೆ ಅಂತ. ಸೊ ಪ್ರತಿಯೊಂದು ಹಿಮೋಗ್ಲೋಬಿನ್ ಮೊಲಿಕ್ಯೂಲ್ಸ್ ಕಡೆ ಆಕ್ಸಿಜನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಆಕ್ಸಿಜನ್ ಜಾಸ್ತಿ ಇದ್ದೀನಿ, ಇಲ್ಲಿ ಆಲ್ರೆಡಿ 4 ಸೀಟ್ ಇದಾವೆ ಅಂತ 4 ಆಕ್ಸಿಜನ್ಸ್ ಗಳು ಪಟ್ ಅಂತ ಹೋಗಿ ಕುತ್ಕೊಂಡ್ಬಿಡೋದಿಲ್ಲ. 1 by 1 ಅವು ಲೈನ್ ನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾವು ಜಸ್ಟ್ ಇಮ್ಯಾಜಿನ್, ಇವಾಗ ಮೊದಲನೇದಾಗಿ ಜಸ್ಟ್ ಅ ಮಿನಿಟ್. ಓಕೆ, ಸೊ ಮೊದಲನೇದಾಗಿ ಈ ಆಕ್ಸಿಜನ್ ಏನಿದೆ, ನಾನು ರೆಡಿ ಆಗಿದ್ದೀನಪ್ಪ ನನ್ನ ಕರ್ಕೋ ಅಂತ ಹೇಳಿದ್ಮೇಲೆ ಫಸ್ಟ್ ಆಕ್ಸಿಜನ್ ಬಂದು ಈ ಫೆರಸ್ ಜೊತೆ ಅಟ್ಯಾಚ್ ಆಯ್ತು, ಐರನ್ ಗ್ರೂಪ್ ಜೊತೆ ಇದು ಅಟ್ಯಾಚ್ ಆಯ್ತು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಒಂದು ಸತಿ ಒಂದು ಚೇರ್ ಆಕ್ಯುಪೈ ಆಯ್ತು ಅಂತಂದ್ರೆ ಸ್ಲೋ ಆಗಿ ಹಿಮೋಗ್ಲೋಬಿನ್ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ಒಂದು ಸತಿ ಒಂದು ಆಕ್ಸಿಜನ್, ಮಿನಿಮಮ್ ಒಂದಾದ್ರೂ ಆಕ್ಸಿಜನ್ ಅಟ್ಯಾಚ್ ಆಯ್ತು ಅಂದ್ರೆ ಸ್ಲೋ ಆಗಿ ಹಿಮೋಗ್ಲೋಬಿನ್ ಇಟ್ ವಿಲ್ ಸ್ಟಾರ್ಟ್ ಲೈಕಿಂಗ್ ದ ಆಕ್ಸಿಜನ್ಸ್ ಮೋರ್ ಅಂಡ್ ಮೋರ್. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಸೀಟ್ ಆಕ್ಯುಪೈ ಆಗುತ್ತೆ. ನೆಕ್ಸ್ಟ್ ಸೀಟ್ ಆಕ್ಸಿಜನ್ ಎಲ್ಲಿ ಬಂತು, ಇಲ್ಲಿಗೆ ಬಂದು ಅಟ್ಯಾಚ್ ಆಯ್ತು ಐರನ್ ಗ್ರೂಪ್ ಜೊತೆ. ನೆಕ್ಸ್ಟ್ ಥರ್ಡ್ ಆಕ್ಸಿಜನ್, ಸೊ ಥರ್ಡ್ ಆಕ್ಸಿಜನ್ ಏನಾಯ್ತು, ಇಲ್ಲಿಗೆ ಬಂದು ಅಟ್ಯಾಚ್ ಆಯ್ತು ಅಂತ ಇಮ್ಯಾಜಿನ್ ಮಾಡಿ. ಅಂಡ್ ಲಾಸ್ಟ್ ಒನ್ ಫೋರ್ತ್ ಆಕ್ಸಿಜನ್, ಅದೇನ್ ಮಾಡ್ತು, ಇಲ್ಲಿ ಬಂದು ಆಕ್ಸಿಜನ್ ಇಲ್ಲಿ ಅಟ್ಯಾಚ್ ಆಯ್ತು. ಸೊ ಒಂದು ಹಿಮೋಗ್ಲೋಬಿನ್ ನಲ್ಲಿ ಎಷ್ಟು ಆಕ್ಸಿಜನ್ ಮೊಲಿಕ್ಯೂಲ್ಸ್ ಗಳನ್ನ ಕ್ಯಾರಿ ಮಾಡಬಹುದು? 4 ಆಕ್ಸಿಜನ್ ಮೊಲಿಕ್ಯೂಲ್ಸ್ ಗಳನ್ನ ಒಂದು ಹಿಮೋಗ್ಲೋಬಿನ್ ಮೊಲಿಕ್ಯೂಲ್ ಕ್ಯಾರಿ ಮಾಡಬಹುದು. ಹಂಗೆ ಒಂದು RBC ನಲ್ಲಿ 280 ಮಿಲಿಯನ್ಸ್ ಹಿಮೋಗ್ಲೋಬಿನ್ ಇರುತ್ತೆ ಅಂದ್ರೆ ಪ್ರತಿಯೊಂದು ಹಿಮೋಗ್ಲೋಬಿನ್ ನಲ್ಲಿ 4 ಸೀಟ್ ರಿಸರ್ವ್ ಇರ್ತವೆ. 4 ಆಕ್ಸಿಜನ್ಸ್ ಗಳು ಈಸಿಯಾಗಿ ಕ್ಯಾರಿ ಆಗ್ತಾ ಆಗ್ತಾ ದೇ ವಿಲ್ ರೀಚ್ ದ ಟಿಶ್ಯೂ ಸೆಲ್ಸ್. ಸೊ ಅಲ್ಟಿಮೇಟ್ಲಿ ಇಲ್ಲಿ ಪಿಕಪ್ ಆಗಿತ್ತಾ? ಓಕೆ, ಅರ್ಧ ಪ್ಲಾಸ್ಮ್ ನಲ್ಲಿ 3% ಪ್ಲಾಸ್ಮಾ ನಲ್ಲಿ ಮತ್ತೆ 97% RBC ನಲ್ಲಿ ಅದು ಹೋಗಿ ಆಕ್ಸಿಜನ್ ಹೋಗಿ ಅಟ್ಯಾಚ್ ಆಗಿತ್ತು. ಸೊ ಆ ಬ್ಲಡ್ ಸ್ಲೋ ಆಗಿ ಮೂವ್ ಆಗ್ತಾ ಆಗ್ತಾ ಹಾರ್ಟ್ ಇಂದ ಪಾಸ್ ಮಾಡಿ ದೆನ್ ಅಲ್ಟಿಮೇಟ್ಲಿ ಇಟ್ ವಿಲ್ ಎಂಟರ್ ದ ಟಿಶ್ಯೂ. ಸೊ ಟಿಶ್ಯೂಸ್ ಗೆ ಬಂದ ಮೇಲೆ ಇಲ್ಲಿ ಏನಿರುತ್ತೆ, ಯು ಹ್ಯಾವ್ ಟು ರಿಮೆಂಬರ್, ಟಿಶ್ಯೂ ಸೆಲ್ಸ್ ನಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಆಕ್ಸಿಜನ್ ಯಾವತ್ತು ಕಡಿಮೆ ಇರುತ್ತೆ. ಹೌದು ತಾನೆ? ಅಲ್ವಿಯೋಲೈನ್ ಅಲ್ಲಿ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಇರುತ್ತೆ. ಸೊ ಹೈಯರ್ ಪಾರ್ಷಿಯಲ್ ಪ್ರೆಷರ್ ಟು ಲೋವರ್ ಪಾರ್ಷಿಯಲ್ ಪ್ರೆಷರ್ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇದೆ ಅಂತಂದ್ರೆ ಇಲ್ಲಿ ಯಾರು ಜಾಸ್ತಿ ಇದ್ದಾರೆ? ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂಸ್ ನಲ್ಲಿ ಜಾಸ್ತಿ ಇದೆ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತಂದ್ರೆ ಟೆಂಪರೇಚರ್ ಯಾವತ್ತು ಜಾಸ್ತಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ pH ಕಡಿಮೆ ಇರುತ್ತೆ ಇಲ್ಲಿ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಈ ಪಾಯಿಂಟ್ ನಾನು ಎದಕ್ಕೆ ಹೇಳಿದೆ ಅಂತ ಆಮೇಲೆ ಹೇಳ್ತೀನಿ, ಬಟ್ ನೆನ್ಪಿಟ್ಕೋಬೇಕು, ತುಂಬಾ ಈಸಿ. ಎಲ್ಲವೂ ಒಂದೇ ಡೈರೆಕ್ಷನ್ ಅಲ್ಲಿ ಇರ್ತವೆ. ಸಿ,
ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಯಾವತ್ತು ಅಪೋಸಿಟ್ ಡೈರೆಕ್ಷನ್, ಯಾಕಂದ್ರೆ ಒಂದು ಜಾಸ್ತಿ ಇದ್ರೆ ಒಂದು ಕಡಿಮೆ ಇರಬೇಕಾ. ಸೊ ಟಿಶ್ಯೂ ಲೆವೆಲ್ಗೆ, ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅ ಟಿಶ್ಯೂ ಲೆವೆಲ್ಗೆ ಆಕ್ಸಿಜನ್ ಕಡಿಮೆ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ಮತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ pH ಏನಾಯ್ತು, ಲೋ ಆಯ್ತು. ಅದೇ ನೀವು ಇಲ್ಲಿ ಬಂದ್ರೆ ಈ ರೀಜನ್ಗೆ, ಇಲ್ಲಿ ಎಕ್ಸ್ಚೇಂಜ್ ಏನಾಯ್ತಲ್ಲ, ಈ ರೀಜನ್ಗೆ ಬಂದ್ರೆ ಇಲ್ಲಿ ಏನಿತ್ತು, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಲ್ಲಿ ಜಾಸ್ತಿ ಇತ್ತು, ಹೈಯರ್ ಪಾರ್ಷಿಯಲ್ ಪ್ರೆಷರ್. ಸೊ ಹೈಯರ್ ಪಾರ್ಷಿಯಲ್ ಪ್ರೆಷರ್ ಇದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಿತ್ತು, ಇಲ್ಲಿ ಕಡಿಮೆ ಇತ್ತು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ ಅಂತಂದ್ರೆ ಟೆಂಪರೇಚರ್ ಕಂಪ್ಯಾರಿಟಿವ್ಲಿ ಕಡಿಮೆ ಇತ್ತು. ಟೆಂಪರೇಚರ್ ಕಡಿಮೆ ಇದೆ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ಕೆಳಗಡೆ ಕಡಿಮೆ ಆಗ್ತಾ ಇದೆ. ಸೊ pH ಲೆವೆಲ್ ಇಲ್ಲಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾ ಯಾಕೆ ಈ 2 ಪಾಯಿಂಟ್ಸ್ ಅನ್ನ ಹೇಳಿದೆ, ಬಿಕಾಸ್ ಇಲ್ಲಿ ಪಿಕಪ್ ಅಂಡ್ ಡ್ರಾಪ್ ಅಂತ ನಾನು ಹಾಕಿದ್ದೀನಲ್ಲ. ಸೊ ಆಕ್ಸಿಜನ್ ಫಸ್ಟ್ ಪಾಯಿಂಟ್ಗೆ ಅದು ಪಿಕಪ್ ಆಗ್ತಾ ಇದೆ, ಸೆಕೆಂಡ್ ಪಾಯಿಂಟ್ಗೆ ಅದು ಡ್ರಾಪ್ ಆಗ್ತಾ ಇದೆ. ಡ್ರಾಪ್ ಅಂದ್ರೆ ಏನು, ಇಲ್ಲಿ RBC ಮೂವ್ ಆಗ್ತಾ 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 ಟಿಶ್ಯೂಸಿಗೆ ಬರುತ್ತಲ್ಲ, ಟಿಶ್ಯೂಸಿಗೆ ಬಂದ ಮೇಲೆ ಇದೇನು ಹಿಮೋಗ್ಲೋಬಿನ್ ಇತ್ತಲ್ಲ, ಈ ಹಿಮೋಗ್ಲೋಬಿನ್ ಟಿಶ್ಯೂವನ್ನ ರೀಚ್ ಆದ್ಮೇಲೆ ಅದು 4 ಆಕ್ಸಿಜನ್ ಏನ್ ತಂದಿತ್ತಲ್ಲ, ಈ 4 ಆಕ್ಸಿಜನ್ಸ್ ಅನ್ನ ಈ ಟಿಶ್ಯೂ ಸೆಲ್ಸ್ ಏನಿದಾವಲ್ಲ, ಈ ಟಿಶ್ಯೂ ಸೆಲ್ಸ್ ಗಳಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಲ್ವಿಯೋಲಯದಲ್ಲಿ ಪಿಕಪ್ ಮಾಡಿದ್ವಾ, ಅಲ್ಲಿ ಪಿಕಪ್ ಮಾಡ್ಕೊಂಡು ಬ್ಲಡ್ ಮೂಲಕ ಹಾದು ಟಿಶ್ಯೂಸಿಗೆ ಬಂದು ತಾವು ತಂದಿರುವಂತಹ ಆಕ್ಸಿಜನ್ಸ್ ಗಳನ್ನ ಸೆಲ್ಸಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕೆ ಇಲ್ಲಿ ಸೆಲ್ಸಿಗೆ ಕೊಟ್ಟು, ಬಿಕಾಸ್ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಸೊ ಆಕ್ಸಿಜನ್ ಕಡಿಮೆ ಇದೆ ಅಂತಂದ್ರೆ ಸೊ ಹೈಯರ್ ಟು ಲೋವರ್ ಅದು ಮೂವ್ ಆಗ್ಬೇಕಲ್ಲ. ಸೊ ಈಸಿಯಾಗಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಡಿಸೋಸಿಯೇಟ್ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಗಾಟ್ ದಿಸ್ ಪಾಯಿಂಟ್. ಸೊ ಇಲ್ಲೇನು ನಾವು ಹಿಮೋಗ್ಲೋಬಿನ್ ಒಳಗಡೆ ಆಕ್ಸಿಜನ್ ಬಂತಲ್ಲ, ಇದನ್ನ ನಾವೇನಂತ ಕರಿತೀವಿ, ಆಕ್ಸಿಜನೇಷನ್ ಅಂತ ಕರಿತೀವಿ. ಆಕ್ಸಿಜಿನೇಷನ್, ಆಕ್ಸಿಡೇಷನ್ ಅಲ್ಲ, ಆಕ್ಸಿಜನೇಷನ್. ಇಲ್ಲೇನು ಡ್ರಾಪ್ ಮಾಡ್ತಲ್ಲ, ಇದನ್ನ ನಾವು ಡಿಆಕ್ಸಿಜಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಅಟ್ಯಾಚ್ ಆಗಿ ಇಟ್ ಈಸ್ ಫಾರ್ಮಿಂಗ್ ಆಕ್ಸಿ ಹಿಮೋಗ್ಲೋಬಿನ್, HbO2 ಅಂತ ಬರಿತೀವಿ. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ಆಕ್ಸಿಜನ್. ವಾಟ್ ಈಸ್ HP? HP ಈಸ್ ಹಿಮೋಗ್ಲೋಬಿನ್. ಓಕೆ, ವಾಟ್ ಈಸ್ ದಿಸ್ HbO2? HbO2 ಅಂತಂದ್ರೆ ಆಕ್ಸಿ ಹಿಮೋಗ್ಲೋಬಿನ್. ಓಕೆ, ಅದೇ ನೀವು ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಏನಾಗುತ್ತೆ ಇಕ್ವೇಶನ್, ಜಸ್ಟ್ ಅ ಮಿನಿಟ್. ಸೊ ಇಕ್ವೇಶನ್ ಏನಾಗುತ್ತೆ, ಇಲ್ಲಿ HbO2 ಏನು ರೀಚ್ ಆಗುತ್ತಲ್ಲ, ಸೊ HbO2 ಟಿಶ್ಯೂಸ್ಗೆ ಇಲ್ಲಿ ರೀಚ್ ಆಗುತ್ತಲ್ಲ, ದಿಸ್ HbO2, ಓಕೆ ಈ ಡೈರೆಕ್ಷನ್ ಎರಡು ಕಡೆನೂ ಹಾಕ್ಬೇಕು. ಸೊ ದಿಸ್ HbO2 ಟಿಶ್ಯೂಸ್ ಅನ್ನ ರೀಚ್ ಆದ್ಮೇಲೆ ತಗೋರಪ್ಪ ನಿಂದ ಆಕ್ಸಿಜನ್ ಅನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದೆರಡು ಈ ಆಕ್ಸಿಜನ್ ಅನ್ನ ಸೆಲ್ಸ್ ಗಳಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಸಪರೇಟ್ ಆಗ್ತಾ ಇದೆ, ಇಲ್ಲಿ ಪಿಕ್ ಆಗ್ತಾ ಇದೆ, ಇಲ್ಲಿ ಡ್ರಾಪ್ ಆಗ್ತಾ ಇದೆ. ಎದುರದ್ದು ಆಕ್ಸಿಜನ್ ಅದ್ದು. ಈ ವಿಡಿಯೋದಲ್ಲಿ ಆಕ್ಸಿಜನ್ ಅನ್ನ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ಆಕ್ಸಿಜನ್ ಪಿಕಪ್ ಆಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಡ್ರಾಪ್ ಆಗ್ತಾ ಇದೆ. ಸೊ ಪಿಕಪ್ ಮಾಡ್ಬೇಕು ಅಂತಂದ್ರೆ, ಅಂದ್ರೆ ಆಕ್ಸಿಜನ್ ಹಿಮೋಗ್ಲೋಬಿನ್ ಗೆ ಅಟ್ಯಾಚ್ ಆಗ್ಬೇಕು ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಎಷ್ಟಿರ್ಬೇಕು, ಜಾಸ್ತಿ ಇರಬೇಕು. ಓಕೆ, ಸೊ ಅದೇ ಆಕ್ಸಿಜನ್ ಹಿಮೋಗ್ಲೋಬಿನ್ ಇಂದ ದೂರ ಆಗಿ ಸೆಲ್ಸ್ ಗೆ ಬರಬೇಕು ಅಂದ್ರೆ ಸೆಲ್ಸ್ ನಲ್ಲಿ ಪಾರ್ಷಿಯಲ್ ಪ್ರೆಷರ್, ಟಿಶ್ಯೂಸ್ ನಲ್ಲಿ ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇರಬೇಕು. ಗೊತ್ತಾಯ್ತಾ ನಿಮ್ಗೆ? ಸೊ ದಿಸ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್. Now here I'll tell you one point. Now see here, there is a hemoglobin molecule. Now this is hemoglobin molecule. Okay, starting ಅಲ್ಲಿ I am telling about starting ಅಲ್ಲಿ 4 ಹಿಮೋಗ್ಲೋಬಿನ್ ಅಲ್ಲಿ 1 ಆಕ್ಸಿಜನ್ ಮಾತ್ರ ಆಕ್ಯುಪೈ ಆಗಿದೆ ಬಂದು ಅಂತ ಇಮ್ಯಾಜಿನ್ ಮಾಡಿ. ಸೊ ಅವಾಗ ಏನಾಯ್ತು, ಇದು HP ಹಿಮೋಗ್ಲೋಬಿನ್ O2 ಆಯ್ತು. ಸೊ ಒಂದೇ ಸೀಟು ಫಿಲ್ ಆಗಿದೆ ಕಾರ್ನಲ್ಲಿ. ನೆಕ್ಸ್ಟ್ ಒಂದು ಸೀಟು ಫಿಲ್ ಆದ್ಮೇಲೆ ಅಂದ್ರೆ ಈ ಮೊಲಿಕ್ಯೂಲ್ ಏನಿದೆ HbO2, ಇದ್ರ ಒಳಗಡೆ ಸೆಕೆಂಡ್ ಆಕ್ಸಿಜನ್ ಅಟ್ಯಾಚ್ ಆಯ್ತು ಬಂದು. ಅವಾಗ ಏನಾಯ್ತು, ಇದು HbO4 ಆಯ್ತು. ಸೊ 2 ಸೀಟ್ಗಳು ಫಿಲ್ ಆದುವಾ. ನೆಕ್ಸ್ಟ್ 2 ಸೀಟ್ಗಳು ಫಿಲ್ ಆದ್ಮೇಲೆ ಥರ್ಡ್ ಆಕ್ಸಿಜನ್ ಬಂತು. ಸೊ ಅದು ಅಟ್ಯಾಚ್ ಆದ್ಮೇಲೆ ಟೋಟಲ್ ಏನ್ ಸ್ಟ್ರಕ್ಚರ್ ಆಯ್ತು, ಹಿಮೋಗ್ಲೋಬಿನ್ ಒಳಗಡೆ 3 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ಎಂಟರ್ ಆದವು.
ಅಂಡ್ ಲಾಸ್ಟ್ ಸೀಟ್ ಏನಿದೆಯಲ್ಲ, ಸೊ ಲಾಸ್ಟ್ ಸೀಟು ಕೂಡ at the end ಅದು ಕೂಡ ಏನಾಯ್ತು HbO8. ಸೊ ಇಲ್ಲಿ ನೀವು ಹೆಂಗ್ ನೆನ್ಪಿಟ್ಕೋಬಹುದು, ಇದು Hb1, ಇದು Hb2, 3 and 4. ಸೊ 1, 2 and 3. ಇದು ನಿಮ್ಗೆ ಜಸ್ಟ್ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. 1, 2 ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಟೋಟಲ್ ಆಗಿ 1 ಹಿಮೋಗ್ಲೋಬಿನ್ ಅಂದ್ರೆ 4 ಆಕ್ಸಿಜನ್ ಅಂತ ನೆನ್ಪಿಟ್ಕೋಬಹುದು ನೀವು. ನಾನು ಯಾಕೆ ಈ ಪಾಯಿಂಟ್ ಅನ್ನ ಹೇಳಿದೆ ಅಂತಂದ್ರೆ, ಈ ರೀಸನ್ ಅಲ್ಲಿ ಏನ್ ಬರ್ದಿದ್ದೀನಲ್ಲ, ದಿಸ್ ಪ್ಲೇಸ್, ಓಕೆ, ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇವೇ ನೀವು, ದೀಸ್ ಆರ್ ನಥಿಂಗ್ ಬಟ್ ದ ಸೀಡ್ಸ್ ಇವು. ಓಕೆ, ಸೊ ಫಸ್ಟ್ ಆಕ್ಸಿಜನ್ ಫಸ್ಟ್ ಐರನ್ ಗ್ರೂಪಿಗೆ ಅಟ್ಯಾಚ್ ಆಯ್ತು, ಸೆಕೆಂಡ್ ಗ್ರೂಪಿಗೆ, ಥರ್ಡ್ ಗ್ರೂಪಿಗೆ, ಫೋರ್ತ್ ಗ್ರೂಪಿಗೆ. ಸೊ ನಾವ್ ಯಾವಾಗ ಒಂದು ಹಿಮೋಗ್ಲೋಬಿನ್ ಅಲ್ಲಿ ಒಂದೇ ಒಂದು ಆಕ್ಸಿಜನ್ ಅಟ್ಯಾಚ್ ಆಗಿದೆಯಲ್ಲ, ಅವಾಗ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ 25% ಆಫ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೋಬೇಕು, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸ್ಯಾಚುರೇಷನ್ ಅಂತಂದ್ರೆ ಏನು, ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಹೋಗಿ ಅಟ್ಯಾಚ್ ಆಗೋದಕ್ಕೆ ಸ್ಯಾಚುರೇಷನ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು ಸೀಟ್ ಫಿಲ್ ಆಯ್ತು ಅಂದ್ರೆ ಅದು 25% ಆಯ್ತು. ಸೆಕೆಂಡ್ ಸೀಟು ಫಿಲ್ ಆಯ್ತು ಅಂತಂದ್ರೆ, 4 ಇದಾವೆ, 2 ಸೀಟ್ ಆಯ್ತು ಅಂದ್ರೆ ಎಷ್ಟು, 50% ಆಯ್ತು. ಸೊ 50% ಆಫ್ ಸ್ಯಾಚುರೇಷನ್, ಹಿಮೋಗ್ಲೋಬಿನ್ ಸ್ಯಾಚುರೇಷನ್. 3 ಸೀಟ್ ಆಯ್ತು ಅಂತಂದ್ರೆ 75% ಆಫ್ ಸ್ಯಾಚುರೇಷನ್. ಅಂಡ್ 4 ಸೀಟ್ ಫುಲ್ ಆದ್ವು ಅಂತಂದ್ರೆ 100% ಆಫ್ ಸ್ಯಾಚುರೇಷನ್ ಗೆ ರೀಚ್ ಆದ್ವಿ ಅಂತ ಅರ್ಥ. ಓಕೆ, ಹಿಮೋಗ್ಲೋಬಿನ್ ಕಾಯ್ತಾ ಕುತ್ಕೊಳ್ಳಲ್ಲ 4 ಸೀಟ್ ಆಗಿದ್ಯೋ 2 ಸೀಟ್ ಆಗಿದ್ಯೋ ಅಂತ. ಅವು ಸ್ಲೋ ಆಗಿ ಒಂದೊಂದೇ ಬಂದು ಕುತ್ಕೋತಾ ಇರ್ತವೆ. ಹಿಮೋಗ್ಲೋಬಿನ್, RBC ನಲ್ಲಿರುವಂತಹ ಹಿಮೋಗ್ಲೋಬಿನ್ ಬ್ಲಡ್ ಜೊತೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ಐ ಸೆಡ್ ಬಿಕಾಸ್ ಈ ಕಾನ್ಸೆಪ್ಟ್ ಅನ್ನ ನಾವು ಮುಂದೆ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾನು ಇದನ್ನ ಹಾಕಿರೋದು 25%, 50%, 75%, 100%. ಸೊ 25 ಅಂದ್ರೆ ಎಷ್ಟು ಹೀಮ್ ಗ್ರೂಪ್ ಆಲ್ರೆಡಿ ಫಿಲ್ ಆಗಿದಾವೆ, 50 ಅಂದ್ರೆ ಎಷ್ಟು ಹೀಮ್ ಗ್ರೂಪ್ ಫಿಲ್ ಆಗಿದಾವೆ. ಹೀಮ್ ಗ್ರೂಪ್ ಅಂದ್ರೆ ಏನು, ಸೆಂಟರ್ ನಲ್ಲಿ ಇರುವಂತಹ ಸ್ಟ್ರಕ್ಚರ್. ವಿ ಗಾಟ್ ದಿಸ್ ಪಾಯಿಂಟ್. ನಾವು ಒನ್ ಪಾಯಿಂಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ನಾ ಇವೆಲ್ಲವೂ ರಿಯಾಕ್ಷನ್ ಬರೀಬೇಕಾದ್ರೆ ಡೈರೆಕ್ಷನ್ ಅನ್ನ ನಾನು 2 ಡೈರೆಕ್ಷನ್ ಅಲ್ಲೂ ಬರಿತಾ ಇದ್ದೀನಿ. ಸೊ ಇಕ್ವೇಶನ್ ಅನ್ನ 2 ಡೈರೆಕ್ಷನ್ ಅಲ್ಲಿ ಬರೆದ್ರೆ ಏನು, ಎ ಇಂದ ಬಿ ಫಾರ್ಮ್ ಆಗ್ಬೋದು, ಬಿ ಇಂದ ಹೊಳ್ಳಿ ಏನು ಫಾರ್ಮ್ ಆಗ್ಬೋದು ಅಂತ ಅರ್ಥ. ಸೊ ಇಲ್ಲಿ ಇರುವಂತಹ ಎಲ್ಲಾ ರಿಯಾಕ್ಷನ್ಸ್ ಗಳು ರಿವರ್ಸಿಬಲ್ ರಿಯಾಕ್ಷನ್ಸ್. ಯಾಕೆ ರಿವರ್ಸಿಬಲ್ ರಿಯಾಕ್ಷನ್, ಜಸ್ಟ್ ಥಿಂಕ್ ಮಾಡಿ. ಈ ರಿವರ್ಸಿಬಲ್ ರಿಯಾಕ್ಷನ್ಸ್ ಇರೋದ್ರಿಂದನೇ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ತಗೊಂಡಿರುತ್ತಲ್ಲ, ಅದು ರಿವರ್ಸಿಬಲ್ ಆಗಿ ಹೊಳ್ಳಿ ಆಕ್ಸಿಜನ್ ಅನ್ನ ಕೊಡ್ಬೇಕಲ್ಲ ಟಿಶ್ಯೂಸ್ ಗೆ ರೀಚ್ ಆದ್ಮೇಲೆ. ನಾ ಇವಾಗ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಇದೆ, ಅದಕ್ಕೆ ಆಕ್ಸಿಜನ್ ಅಟ್ಯಾಚ್ ಆಗಿ ಅದು ಆಕ್ಸಿ ಹಿಮೋಗ್ಲೋಬಿನ್ ಆಗಿದೆ. ನನ್ ರಿಯಾಕ್ಷನ್ ಒಂದೇ ಡೈರೆಕ್ಷನ್ ಅಲ್ಲಿ ಬರದ್ನಿ ಅಂತಂದ್ರೆ, ಸೊ ಈ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಅದ್ರದ್ದು ಎಂಡ್ ಡೆಸ್ಟಿನೇಷನ್ ಟಿಶ್ಯೂ ಅನ್ನ ರೀಚ್ ಆದ್ಮೇಲೆ ಆಕ್ಸಿಜನ್ ಕೊಡ್ಲಿಕ್ಕೆ ಅದು ಒಲ್ ಅಂದ್ಬಿಡ್ತದೆ. ಯಾಕಂದ್ರೆ ರಿಯಾಕ್ಷನ್ ರಿವರ್ಸಿಬಲ್ ಇಲ್ಲ ಇಲ್ಲಿ. ಸೊ ನಾಲ್ ಕೊಡಂಗಿಲ್ಲ ಅಂತ ಹೇಳ್ಬಿಡುತ್ತೆ ಯಾವ್ದು ಹಿಮೋಗ್ಲೋಬಿನ್. ಬಟ್ ಇವೆಲ್ಲವೂ ಮಾಲಿಕ್ಯೂಲ್ಸ್ ಗಳೇನಿದಾವಲ್ಲ, ನಾನು ಇಲ್ಲಿ ಬರ್ದಿದ್ದೀನಲ್ಲ, ಇವೆಲ್ಲವೂ ಏನಿವು, ದೀಸ್ ಆರ್ ಆಲ್ ಹೈಲಿ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸ್ ಗಳು. ಎನಿ ಟೈಮ್ ಈ ರಿಯಾಕ್ಷನ್ ಉಲ್ಟಾ ಆಗ್ಬಿಡ್ಬಹುದು. ಸೊ ರಿಯಾಕ್ಷನ್ ಉಲ್ಟಾ ಆದ್ರೆ ಏನಾಯ್ತು, ರಿಯಾಕ್ಷನ್ ಉಲ್ಟಾ ಆಯ್ತು ಅಂತಂದ್ರೆ ನಮಗೆ ಬೇಕಾದಂತಹ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳು ಸೆಲ್ಗೆ ಹೋಗಿ ಸೆಲ್ ನಲ್ಲಿ ಇರುವಂತಹ ಫುಡ್ ಪಾರ್ಟಿಕಲ್ಸ್ ಗಳನ್ನ ಅವು ಬ್ರೇಕ್ ಡೌನ್ ಮಾಡ್ತವೆ. ಆಕ್ಸಿಡೇಷನ್ ಆಫ್ ಫುಡ್ ಪಾರ್ಟಿಕಲ್ಸ್ ಆಗುತ್ತೆ. ಸೊ ದಟ್ಸ್ ವೈ ಐ ಹ್ಯಾವ್ ಗಿವನ್ ಹಿಯರ್. ಐ ಹ್ಯಾವ್ ಅಂದ್ರೆ ನಾನ್ ಕಂಡು ಹಿಡಿದಲ್ಲ, ಆಲ್ರೆಡಿ ಕಂಡು ಹಿಡಿದಿರೋ ಕಾನ್ಸೆಪ್ಟ್ ಅನ್ನ ರಿವರ್ಸಿಬಲ್ ಆಗಿ ನಾವು ಬರಿತಾ ಇದೀವಿ, ರಿವರ್ಸಿಬಲ್ ರಿಯಾಕ್ಷನ್ ಆಗಿ ಬರಿತಾ ಇದೀವಿ. ಯಾಕೆ ಕ್ವಶನ್ ನ ಕೇಳಿದ್ರೆ ಹೇಳಕ್ ಬರಬೇಕು, ಬಿಕಾಸ್ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಹೈಲಿ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸ್. ಇವಾಗ ಆಕ್ಸಿಜನ್ ಇದೆ, ಪ್ಲಸ್ ಅದು ಹೋಗಿ ಹಿಮೋಗ್ಲೋಬಿನ್ ಜೊತೆ ಅಟ್ಯಾಚ್ ಆಗಿದೆ. ಡೋಂಟ್ ವರಿ ಅಬೌಟ್ ಮೈ ಹ್ಯಾಂಡ್ ರೈಟಿಂಗ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಸೊ ದಿಸ್ ಆಕ್ಸಿಜನ್ ಹಿಮೋಗ್ಲೋಬಿನ್ ಎರಡು ಸೇರಿ ಆಕ್ಸಿ ಹಿಮೋಗ್ಲೋಬಿನ್ ಅನ್ನ ಫಾರ್ಮ್ ಮಾಡಿದ್ದಾವೆ. ಸೊ ಎನಿ ಟೈಮ್ ಕ್ವಿಕ್ ಆಗಿ ಇವೆರಡು ಸೇರಿ ಆಕ್ಸಿ ಹಿಮೋಗ್ಲೋಬಿನ್ ಅನ್ನ ಮಾಡಬಹುದು. ಆಕ್ಸಿ ಹಿಮೋಗ್ಲೋಬಿನ್ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಆಗಿ ಅದು ಸಪರೇಟ್ ಆಗ್ಬಹುದು. ಸೊ ಈ ಕಡೆನೂ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಈ ಕಡೆ ಡೈರೆಕ್ಷನ್ ಅಲ್ಲೂ ಆಗುತ್ತೆ. ಬಟ್ ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಸೇರಿ, ರಿಮೆಂಬರ್ ದಿಸ್, ಕ್ವಶನ್ಸ್ ಕೇಳಬಹುದು, ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗ್ಬೇಕು ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇರಬೇಕು. ಎಲ್ಲಿ ಜಾಸ್ತಿ ಇರುತ್ತೆ, ಅಲ್ವಿಯೋಲೈನ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಅಲ್ವಿಯೋಲೈನ್ ಅಲ್ಲಿ ಆಗ್ತಾ ಇದೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಬಟ್ ಆಕ್ಸಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್, ಸೊ ಈ ಆಕ್ಸಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡಬೇಕು ಅಂತಂದ್ರೆ ಇದು ಎಲ್ಲಾಗ್ತಾ ಇದೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇರೋ ಕಡೆ. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಎಲ್ಲ ಕಡಿಮೆ ಇರುತ್ತೆ, ಟಿಶ್ಯೂಸ್ ನಲ್ಲಿ ಇರುತ್ತೆ. ಸೊ ಇದು ಅಲ್ವಿಯೋಲೈ ನಲ್ಲಿ ಆಗೋ ರಿಯಾಕ್ಷನ್. ಸೊ ಈ ಡೈರೆಕ್ಷನ್ ಅಲ್ಲಿ ಆಗುವಂತಹ ರಿಯಾಕ್ಷನ್ ಅಲ್ವಿಯೋಲೈದಲ್ಲಿ ಆಗ್ತಾ ಇದೆ, ಈ ಡೈರೆಕ್ಷನ್ ನಲ್ಲಿ ಆಗುವಂತಹ ರಿಯಾಕ್ಷನ್ ಟಿಶ್ಯೂಸ್ ನಲ್ಲಿ ಆಗ್ತಾ ಇದೆ. ಎಷ್ಟು ಚಂದ ಕಾನ್ಸೆಪ್ಟ್ ಇದಾವ್ ನೋಡಿ. ಬಯಾಲಜಿ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ನಮ್ಮ ಬಾಡಿನಲ್ಲಿ ಯಾವ್ಯಾವ ಪಾರ್ಟ್ಸ್ ಗಳು ಎಷ್ಟೆಷ್ಟು ಇರಬೇಕು, ಹೆಂಗಿರಬೇಕು, ಯಾವ ಶೇಪ್ ನಲ್ಲಿ ಇರಬೇಕು, ಎಲ್ಲವೂ ಕರೆಕ್ಟ್ ಆಗಿ ಆರ್ಕಿಟೆಕ್ಚರ್ ಆಗ್ಬಿಟ್ಟಿದಾವೆ ಆಲ್ರೆಡಿ. ಸೊ ಆಕ್ಸಿಜನ್ ಹಿಮೋಗ್ಲೋಬಿನ್ ಅಟ್ಯಾಚ್ಮೆಂಟ್ ಟಿಶ್ಯೂ ಲೆವೆಲ್ಗೆ ಆಗಲ್ಲ, ಯಾಕಂದ್ರೆ ಟಿಶ್ಯೂ ಲೆವೆಲ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ, ರಿಮೆಂಬರ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋದಂಗೆ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಟುವರ್ಡ್ಸ್ ದ ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಅಫಿನಿಟಿ ಅಂದ್ರೆ ಏನು, ಲೈಕ್ ಮಾಡೋದು ಅಂತ ಅರ್ಥ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ನೀವು ಜಾಸ್ತಿ ಮಾಡ್ತಾ ಹೋದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಿ ಆಕ್ಸಿಜನ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಯು ಗಾಟ್ ದಿಸ್ ಪಾಯಿಂಟ್. ಅದೇ ನೀವು ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಅನ್ನ ಕಡಿಮೆ ಮಾಡ್ತಾ ಹೋಗಿ, ಸೊ ಕಡಿಮೆ ಮಾಡ್ತಾ ಹೋದಂಗೆ ಈ ಹಿಮೋಗ್ಲೋಬಿನ್ ಮತ್ತೆ ಆಕ್ಸಿಜನ್ ಎರಡರ ಮಧ್ಯ ಹೇಟೆಡ್ನೆಸ್ ಅಂದ್ರೆ ಅವೆರಡು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡು ಬ್ರೇಕ್ ಆಗ್ಬಿಡ್ತವೆ. ಬ್ರೇಕ್ ಆದ ತಕ್ಷಣ ಆಕ್ಸಿಜನ್ ರಿಲೀಸ್ ಆಗ್ಬಿಡುತ್ತೆ, ಆಕ್ಸಿಜನ್ ಹಿಮೋಗ್ಲೋಬಿನ್ ಅನ್ನ ಬಿಟ್ಟು ದೂರ ಹೋಗ್ಬಿಡುತ್ತೆ. ಹಂಗೆ ಅಲ್ವಾ, ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಒಬ್ರು ಇನ್ನೊಬ್ಬರನ್ನ ಬಿಟ್ಟು ದೂರ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಹಂಗೆ. ಸೊ ಇದು ಪರ್ಸನ್ 1, ಇದು ಪರ್ಸನ್ 2 ಅಂತ ತಿಳ್ಕೊಂಡ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಆಗ್ತಾ ಹೋದಂಗೆ ಆಕ್ಸಿಜನ್ ಒಂದ್ ಕಡೆ, ಹಿಮೋಗ್ಲೋಬಿನ್ ಒಂದ್ ಕಡೆ ಬೇರೆ ಬೇರೆ ಆಗ್ಬಿಡ್ತವೆ. ಈ ಆಕ್ಸಿಜನ್ ಏನ್ ಮಾಡುತ್ತೆ, ಆಕ್ಸಿಜನ್ ಟಿಶ್ಯೂ ಸೆಲ್ಸ್ ಹೋಗುತ್ತೆ, ಹಿಮೋಗ್ಲೋಬಿನ್ ಮತ್ತೆ ಬ್ಲಡ್ ಮೂಲಕ ಅಲ್ವಿಯೋಲೈನ ರೀಚ್ ಆಗಿ ಹೊಸ ಆಕ್ಸಿಜನ್ ಅನ್ನ ಮತ್ತೆ ಅದು ತನ್ನ ಬಸ್ ನಲ್ಲಿ ಕುಂದಿಸ್ಕೊಳ್ಳುತ್ತೆ. ಗೊತ್ತಾಯ್ತಾ? ತುಂಬಾ ಈಸಿಯಾಗಿ ಇಂಟ್ರೆಸ್ಟ್ ಆಗಿರುವಂತಹ ಕಾನ್ಸೆಪ್ಟ್. ನಾವು ಸಿ ಹಿಯರ್, ಇದನ್ನ ಹೇಳಿ ಮುಗಿಸೋಣ. 100 ml of oxygenated blood can deliver 5 ml of oxygen to the tissue under normal physiological condition. ಸೊ ಪ್ರಾಪರ್ ಟೆಂಪರೇಚರ್, ಪ್ರಾಪರ್ pH ಇದ್ದಾಗ, ಬ್ಲಡ್ pH ಎಷ್ಟಿರುತ್ತೆ 7.5. ಸೊ ನಮ್ಮ ಬಾಡಿ ಟೆಂಪರೇಚರು ನಿಯರ್ಲಿ 37. ಸಾರಿ. ಸೊ ನಾರ್ಮಲ್ ಫಿಸಿಯಾಲಜಿಕಲ್ ಕಂಡೀಷನ್ ನಲ್ಲಿ 100 ml ಆಫ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವಂತಹ ಬ್ಲಡ್ 5 ml ಆಫ್ ಆಕ್ಸಿಜನ್ ಅನ್ನ ಟಿಶ್ಯೂ ಸೆಲ್ಸ್ ಗಳಿಗೆ ಕೊಡುತ್ತೆ. ನೆನ್ಪಿಟ್ಕೋಬೇಕು. Now what is this? This is one hemoglobin. So this is a hemoglobin, complete hemoglobin. ಇದರಲ್ಲಿ ಹೀಮ್ ಗ್ರೂಪ್ ಇದೆ ಮತ್ತೆ ಗ್ಲೋಬಿನ್ ಗ್ರೂಪ್ ಇದೆ. Now what is this globin group? See here, beta 1, then beta 2, alpha 1 and alpha 2. 4 ಅಮೈನೋ ಆಸಿಡ್ ಚೇಂಜ್ ಗಳು ಇದಾವೆ. What is this heme group? See here, heme group ನಾನು ಹೇಳಿದ್ನಲ್ಲ, it is a organic ringed molecule. So ಒಂದು heme group now this is the one heme group. ಸೊ ಈ ಹೀಮ್ ಗ್ರೂಪ್ ಅಂದ್ರೆ ಏನು, ಒಂದು ರಿಂಗ್ ಸ್ಟ್ರಕ್ಚರ್ ಇದು. ಸೊ ಇಲ್ಲೇನಿದಾವಲ್ಲ ಸರ್ಕಲ್ ಆಗಿ ಒಂದು ರಿಂಗ್ ಸ್ಟ್ರಕ್ಚರ್ ಇವು. ಒಂದೊಂದು ಅಮೈನೋ ಆಸಿಡ್ ಚೈನ್ ನಲ್ಲಿ ಒಂದೊಂದು ಹೀಮ್ ಗ್ರೂಪ್ ಇದಾವೆ. ಈ ಹೀಮ್ ಗ್ರೂಪ್ ಮಧ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದೆ ನಾನು, ಐರನ್ ಕಂಟೈನಿಂಗ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿದೆ. ಸೊ ಕ್ಯಾನ್ ಯು ಸಿ ಹಿಯರ್? ಸೊ ಐ ವಿಲ್ ಹೈಲೈಟ್. So this is the main structure that we want. So iron containing in group idiyala, this is the structure which will attract the oxygen, which will get attached with the oxygen. So ಯಾವಾಗ ಇದು ಹಿಮೋಗ್ಲೋಬಿನ್, RBC ನಲ್ಲಿರುವಂತಹ ಹಿಮೋಗ್ಲೋಬಿನ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳಿಂದ ಸುತ್ತುವರಿಯುತ್ತಲ್ಲ, ಅವಾಗ ಒಂದೊಂದೇ ಸೀಟ್ ಏನಾಗುತ್ತೆ ಇಲ್ಲಿ ತುಂಬ್ತಾ ಹೋಗುತ್ತೆ. ಸೊ ಇಲ್ಲಿ ತೋರಿಸಿರೋದು ಜಸ್ಟ್ ಒಂದೇ ಹೀಮ್ ಗ್ರೂಪ್, ಹಂಗೆ ಇಲ್ಲಿ ಇನ್ನೂ 3 ಹೀಮ್ ಗ್ರೂಪ್ ಗಳು ಇದಾವೆ. ಸೊ ಫಸ್ಟ್ ಸೀಟ್ ಅಕ್ಯುಪೈ ಆಯ್ತು ಅಂದ್ರೆ ದಿಸ್ ಐರನ್ ಕಂಟೈನಿಂಗ್ ಗ್ರೂಪ್ ಏನಿದೆಯಲ್ಲ, ಇಟ್ ವಿಲ್ ಫಾರ್ಮ್ ಅ ಟೆಂಪರರಿ ಬಾಂಡ್ ವಿತ್ ಆಕ್ಸಿಜನ್ ಮಾಲಿಕ್ಯೂಲ್. ಅದಕ್ಕೆ ನಾವಿದ್ನ ರಿವರ್ಸಿಬಲ್ ಪೂರ್ತಿಯಾಗಿ ಹಿಂಗ್ ಬರೆಯೋದು. ಸೊ ಇದು ಟೆಂಪರರಿ ಬಾಂಡ್. ಯಾವಾಗಾದ್ರೂ ಬ್ರೇಕ್ ಆಗಿ ಆಕ್ಸಿಜನ್ ಅನ್ನ ಹೀಮ್ ಗ್ರೂಪ್ ರಿಲೀಸ್ ಮಾಡಬಹುದು. ಯಾವಾಗ ರಿಲೀಸ್ ಮಾಡುತ್ತೆ? ಟಿಶ್ಯೂ ಅನ್ನ ರೀಚ್ ಆದ್ಮೇಲೆ. ಸೊ ಈ ಸ್ಟ್ರಕ್ಚರ್ ಅರ್ಥ ಆಯ್ತಾ? ತುಂಬಾ ನೀಟಾಗಿ ಗೂಗಲ್ ನಲ್ಲಿ ಸಿಕ್ಕಿರುವಂತಹ ಇಮೇಜ್. ಸೊ ಇದು ಒಂದು ಹಿಮೋಗ್ಲೋಬಿನ್, 4 ಹೀಮ್ ಗ್ರೂಪ್ ಇರ್ತವೆ. ಒಂದೊಂದು ಹೀಮ್ ಗ್ರೂಪ್ ನಲ್ಲಿ ಒಂದೊಂದು ಐರನ್ ಗ್ರೂಪ್ ಗಳು ಇರ್ತವೆ. ಸೊ ಈ ಐರನ್ ಗ್ರೂಪ್ ಗಳು ಆಕ್ಸಿಜನ್ ಜೊತೆ ಟೆಂಪರರಿ ಅಟ್ಯಾಚ್ ಆಗಿ ಅವನ್ನ ಕ್ಯಾರಿ ಮಾಡ್ತವೆ. ಟಿಶ್ಯೂ ಅನ್ನ ರೀಚ್ ಆದ್ಮೇಲೆ ಅವಾಗ ಹೀಮ್ ಗ್ರೂಪ್ ಹೇಳುತ್ತೆ, ನಿನ್ನ ಎಲ್ಲಿ ತಲುಪಿಸ್ಬೇಕಿತ್ತಲ್ಲ ತಲುಪಿಸ್ಬಿಟ್ಟಿದೀನಿ, ಇನ್ನು ನನ್ನ ಕಡೆಯಿಂದ ಬಾಂಡ್ ಅನ್ನ ಬ್ರೇಕ್ ಮಾಡಿ ಸೆಲ್ಸ್ ಗಳಿಗೆ ಹೋಗುವಂತ. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಸ್ಮಾಲ್ ಕಾನ್ಸೆಪ್ಟ್, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್.
Now, what is this oxygen dissociation curve? It is a graphical representation. ಏನನ್ನ represent ಮಾಡ್ತಾ ಇದೀವಿ? Just see here. ತುಂಬಾ ಈಸಿಯಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದರ ಮೇಲೆ ಕ್ವಶನ್ಸ್ ಗಳು ಬರ್ಬೋದು. ಸೊ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಒಂದ್ ಕಡೆ ನೀವು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ಈ ಡೈರೆಕ್ಷನ್ ಅಲ್ಲಿ ನೀವು ಪರ್ಸೆಂಟೇಜ್ ಸ್ಯಾಚುರೇಷನ್, ಸ್ಯಾಚುರೇಷನ್ ವರ್ಡ್ ಯಾವಾಗ ಯೂಸ್ ಮಾಡಿದ್ವಿ ನಾವು? ಸ್ಯಾಚುರೇಷನ್ ವರ್ಡ್ ನ ನಾವು ಹಿಮೋಗ್ಲೋಬಿನ್ ಗೆ ಯೂಸ್ ಮಾಡಿದ್ವಿ. ಪರ್ಸೆಂಟೇಜ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಎರ ಜೊತೆ ಆಕ್ಸಿಜನ್ ಜೊತೆ. ಓಕೆ, ಸೊ ಇವಾಗ ಸಿ ಹಿಯರ್, ಇಲ್ಲೇನ ನಾನು ಪೂರ್ತಿ ಇಲ್ಲಿ ಹೇಳಿದ್ನಲ್ಲ 25%, 50%, 75 ಸ್ಯಾಚುರೇಷನ್, 100 ಸ್ಯಾಚುರೇಷನ್, ಅದನ್ನೇ ಇಲ್ಲಿ ಗ್ರಾಫಿಕಲಿ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಯುವರ್ ರೆಫರೆನ್ಸ್, here you can write 20, then 40, then 60, 80, then 100. So 20%, 40%. So I'll write here 20%, 40%, 60%, 80% and 100% saturation. Okay. Now partial pressure ಇಲ್ಲಿ ವ್ಯಾಲ್ಯೂ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಸ್ಲೋ ಆಗಿ ನೀವೇನ್ ಮಾಡ್ತಾ ಇದ್ದೀರಾ? ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀರಾ. ಸೊ ನೀವು ಪಾರ್ಷಿಯಲ್ ಪ್ರೆಷರ್ ಸಿಯರ್, ಸೊ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ ಫಸ್ಟ್ ಸ್ಲೋ ಆಗಿ ಒಂದು ಆಕ್ಸಿಜನ್ ಬಂದು ಕುತ್ಕೊಳ್ಳುತ್ತೆ ಒಂದು ಗ್ರೂಪ್ ನಲ್ಲಿ. ಇನ್ನೂ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಂಗೆ ಸೆಕೆಂಡ್ ಗ್ರೂಪ್, ಆಮೇಲೆ ಥರ್ಡ್ ಗ್ರೂಪ್, ಆಮೇಲೆ ಫೋರ್ತ್ ಗ್ರೂಪ್ ಅಕ್ಯುಪೈ ಆಗ್ತಾ ಹೋಗ್ತವೆ. ಸೊ ಫಸ್ಟ್ ಒನ್ ಆಗೋದಷ್ಟೇ ತಡ. ಫಸ್ಟ್ ಸೀಟ್ ಅಕ್ಯುಪೈ ಆಯ್ತು ಅಂತಂದ್ರೆ ಹೆಂಗೆ ಬೇಗ 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 ಎಲ್ಲಾ ಪ್ಯಾಸೆಂಜರ್ಸ್ ಬಸ್ ಅನ್ನ ಹತ್ತಾರಲ್ಲ, ಹಂಗೆ ಸೆಕೆಂಡ್ ಥರ್ಡ್ ಫೋರ್ತ್ ಗಳು ಕೂಡ ಅಕ್ಯುಪೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಗ್ರಾಫಿಕಲಿ ಹೆಂಗ್ ತೋರ್ಸೋಣ ನಾವು? ಸಿ ಹಿಯರ್, ಸ್ಲೋ ಆಗಿ ಪಾರ್ಷಿಯಲ್ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀರಾ. ಸೊ ಸ್ಲೋ ಆಗಿ 25% ಆಯ್ತು ಸ್ಯಾಚುರೇಷನ್, ದೆನ್ ಸ್ಲೋ ಆಗಿ 50% ಆಯ್ತು, 50% ಆಗ್ತಾ ಆಗ್ತಾ 75% ಆಯ್ತು, ದೆನ್ ಲಾಸ್ಟಿಗೆ 100% ಆಯ್ತು. ಓಕೆ, ಜಸ್ಟ್ ಇಮ್ಯಾಜಿನ್ ಇದನ್ನ, ಸಾರಿ ಇದನ್ನ ಇನ್ನೊಂದ್ಸತಿ ನೀಟಾಗಿ ತೆಗೆಯೋಣ. ಓಕೆ, ನಾನು ಏನ್ ಡ್ರಾ ಮಾಡ್ತಾ ಇದ್ದೆ ಸ್ವಲ್ಪ ದಪ್ಪಾಗಿ. ಸೊ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ ಫಸ್ಟ್ 25% ಒಂದ್ ಸೀಟ್ ಅಕ್ಯುಪೈ ಆಯ್ತು, ನೆಕ್ಸ್ಟ್ 2 ಸೀಟ್ ಅಕ್ಯುಪೈ ಆಯ್ತು, 2 ಸೀಟ್ ಆದ್ಮೇಲೆ 3ನೇ ಸೀಟು 75% ಆಯ್ತು, ದೆನ್ 4 ಸೀಟು 100% ಆಫ್ ಸ್ಯಾಚುರೇಷನ್. ಸೊ ವಾಟ್ ಗ್ರಾಫ್ ಯು ವಿಲ್ ಗೆಟ್ ಹಿಯರ್? ವೇಟ್, ಈ ಪಾಯಿಂಟ್ ನೀಟಾಗಿ ಬರಲಿಲ್ಲ. Okay, now this curve we call it as a oxygen dissociation curve, oxygen dissociation curve, and you have to remember this shape is always called as sigmoidal curve. So iden shape idiyalla S tara ondu, it is called as a sigmoidal curve. ಸೊ ಈ ಪಾಯಿಂಟ್ ಗೆ ಇಷ್ಟು ಪಾರ್ಷಿಯಲ್ ಪ್ರೆಷರ್ ಇದ್ದಾಗ, ಸಿ ಇಲ್ಲೊಂದು ಪಾಯಿಂಟ್ ಇದೆ, ಇಷ್ಟು ಪಾರ್ಷಿಯಲ್ ಪ್ರೆಷರ್ ಇದ್ದಾಗ ಒಂದ್ ಸೀಟು 25% ಅಕ್ಯುಪೈ ಆಯ್ತು. ಅದೇ ನೀವು ಇನ್ನೂ ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ 50% ಆಯ್ತು, ಇನ್ನೂ ಸ್ವಲ್ಪ ಮುಂದೆ ಬಂದಂಗೆ 3 ಸೀಟ್ ಆಯ್ತು, ದೆನ್ ಲಾಸ್ಟಿಗೆ ಯಾವುದೋ ಒಂದು ಪಾರ್ಷಿಯಲ್ ಪ್ರೆಷರಿಗೆ 4 ಸೀಟ್ಗಳು ಅಕ್ಯುಪೈ ಆದವು. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಯೂಶುವಲ್ ಆಗಿ 50% ಸ್ಯಾಚುರೇಷನ್ ಇದೆಯಲ್ಲ, 50% ಸ್ಯಾಚುರೇಷನ್ ಎಷ್ಟನೇ ಪಾರ್ಷಿಯಲ್ ಪ್ರೆಷರ್ ಆಗುತ್ತೆ? ದಟ್ ಇಸ್ ಕಾಲ್ಡ್ ಆಸ್ ಅ P50. ವಾಟ್ ಡಿಡ್ ಐ ಸೇ? ಸಿ 25% ಗೆ ಈ ಲೆವೆಲ್ ಗೆ ಬಂದಾಗ, ಈ ಲೆವೆಲ್ ಅಂದ್ರೆ ಇಷ್ಟು ಪಾರ್ಷಿಯಲ್ ಪ್ರೆಷರ್ ಗೆ, ಕ್ಯಾನ್ ಯು ಇಮ್ಯಾಜಿನ್? ಈ ನಾನು ಕರ್ಸರ್ ಅನ್ನ ಮೂವ್ ಮಾಡ್ತೀನಲ್ಲ, ಹಂಗೆ ನೋಡ್ತಾ ಹೋಗಿ. ಸೊ ಇಲ್ಲಿಗೆ 20 ಮತ್ತೆ 40 ಮಧ್ಯೆ 30 ಇದೆ, 35 ಕೆಳಗೆ 25 ಇದೆ. 25% ಸ್ಯಾಚುರೇಷನ್ ಅಂದ್ರೆ ಏನು? 25% ಸ್ಯಾಚುರೇಷನ್ 25% ಸ್ಯಾಚುರೇಷನ್ ಅಂತಂದ್ರೆ ಒಂದು ಸೀಟ್ ತುಂಬಿದೆ ಅಂತ ಅರ್ಥ. 50% ಸ್ಯಾಚುರೇಷನ್ ಅಂದ್ರೆ 2 ಸೀಟು. ಸೊ ಇದು ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ, ಅದನ್ನ ಸೇಮ್ ಇಲ್ಲಿ ಹಾಕಿ. ಸೊ ನಿಮ್ಗೆ ಒಂದು ಸೀಟ್ ಆದಾಗ ಎಷ್ಟು ಪಾರ್ಷಿಯಲ್ ಪ್ರೆಷರ್ ಇತ್ತು, 2ನೇ ಸೀಟ್ ಆದಾಗ ಎಷ್ಟು ಪಾರ್ಷಿಯಲ್ ಪ್ರೆಷರ್ ಬಂತು. 2ನೇ ಸೀಟ್ ಅಕ್ಯುಪೈ ಆಗಿದೆ ಅಂದ್ರೆ ಏನು? 50% ಆಫ್ ಸ್ಯಾಚುರೇಷನ್ ಆಗಿದೆ ಅಂತ ಅರ್ಥ. ಸೊ 50% ಆಫ್ ಸ್ಯಾಚುರೇಷನ್ ಏನಿದೆಯಲ್ಲ, ನಾವು ಸಿ ಹಿಯರ್ ಇಲ್ಲಿ 50 ಇದೆ. ಓಕೆ, ಸೊ 50% ಆಫ್ ಸ್ಯಾಚುರೇಷನ್ ಇದ್ದಾಗ ಎಷ್ಟು ಪಾರ್ಷಿಯಲ್ ಪ್ರೆಷರ್ ಇತ್ತು? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವತ್ತು ಸೇಮ್ ಇರಬೇಕು ಅಂತ ಇಲ್ಲ.
ಗೊತ್ತಾಗ್ತಿದೆಯಾ? ಪರ್ಟಿಕ್ಯುಲರ್ ಆಗಿ ಇಷ್ಟೇ ಪಾರ್ಷಿಯಲ್ ಪ್ರೆಷರಿಗೆನೆ 50% ಅಕ್ಯುಪೈ ಆಗಬೇಕು ಅಂತ ಇರೋದಿಲ್ಲ. ಬೇಸ್ಡ್ ಆನ್ ಯುವರ್ ಫಿಸಿಯಾಲಜಿಕಲ್ ಕಂಡೀಷನ್, ನಿಮ್ಮ ಬಾಡಿನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದಾವೆ, ರೆಸ್ಪಿರೇಟರಿ ರೇಟ್ ಎಷ್ಟಿದೆ, ನಿಮ್ದು ಎಷ್ಟು ಹೈಟಿಗೆ ಎಷ್ಟು ಪಾರ್ಷಿಯಲ್ ಪ್ರೆಷರ್ ಎನ್ವೈರನ್ಮೆಂಟ್ ಇದೆ, ಅದನ್ನ ನೀವು ಹೆಂಗೆ ಉಸಿರಾಡ್ಸ್ತಾ ಇದ್ದೀರಾ, ಅವೆಲ್ಲವೂ ಇಲ್ಲೇ ಕೌಂಟ್ ಆಗ್ತವೆ. ಸೊ ಯಾಕೆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಈ ಪಾರ್ಷಿಯಲ್ P50 ಏನ್ ಕಂಡುಹಿಡಿತಾರಲ್ಲ, ಪಾರ್ಷಿಯಲ್ ಪ್ರೆಷರ್ at which 50% of ಹಿಮೋಗ್ಲೋಬಿನ್ ಆರ್ ಸ್ಯಾಚುರೇಟೆಡ್, ಅದು ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಮೇಜರ್ ಡಿಫರೆನ್ಸ್ ಇದ್ರೆ ಯಾಕೆ ಡಿಫರೆನ್ಸ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಂಡುಹಿಡ್ಕೋಬಹುದು. ಸೊ ಇಟ್ ಈಸ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಒಂದ್ ಕಡೆ ಪಾರ್ಷಿಯಲ್ ಪ್ರೆಷರ್, ಒಂದ್ ಕಡೆ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್. ಸೊ 100% ಸ್ಯಾಚುರೇಷನ್ ಅಂದ್ರೆ 4 ಸೀಟ್ಗಳು, ಒಂದು ಹಿಮೋಗ್ಲೋಬಿನ್ 4 ಸೀಟ್ಗಳು ಕಂಪ್ಲೀಟ್ ಆಗಿ ಅಕ್ಯುಪೈ ಆಗೋದು ತುಂಬಾ ರೇರು. ಯೂಶುವಲಿ 98% ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅಟ್ ದ ನಾರ್ಮಲ್ ಫಿಸಿಯಾಲಜಿಕಲ್ ಕಂಡೀಷನ್, ಅಂದ್ರೆ 37 ಡಿಗ್ರಿ ಸೆಂಟಿಗ್ರೇಡ್ ಮತ್ತೆ 7.5 pH ಬ್ಲಡ್ ಏನಿರುತ್ತಲ್ಲ, ಅವಾಗ ಈಸಿಯಾಗಿ ನಿಮಗೆ 100% ಸ್ಯಾಚುರೇಷನ್ ಸಿಗ್ಬೋದು. ಗೊತ್ತಾಗ್ತಿದೆಯಾ? ನಾವು ಕೆಲವೊಂದ್ಸತಿ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಯಾವಾಗ ಲೆಫ್ಟಿಗೆ ಮೂವ್ ಆಗುತ್ತೆ. ಲೆಫ್ಟಿಗೆ ಮೂವ್ ಆಗೋದಂದ್ರೆ ಹಿಂಗೆ. ಸೊ ಇದು ಲೆಫ್ಟಿಗೆ ಮೂವ್ ಆದಂಗೆ. ಓಕೆ, ಇನ್ನೂ ಒಂದಿದೆ, ಯಾವಾಗ ಈ ಪಾರ್ಷಿಯಲ್ ಪ್ರೆಷರು ರೈಟಿಗೆ ಮೂವ್ ಆಗುತ್ತೆ. ಸೊ ರೈಟ್ ಅಂದ್ರೆ ಸೇಮ್ ಕಲರ್ ಐ ಯೂಸ್. ಸೊ ರೈಟಿಗೆ ಅಂದ್ರೆ ಹಿಂಗೆ. ಸೊ ವಾಟ್ ಆರ್ ದ ಕಂಡೀಷನ್ಸ್ at which the oxygen dissociation curve can move to left side or it can move to right side ಅಂತ ಕ್ವಶನ್ಸ್ ಕೇಳ್ಬೋದು. ಯಾವಾಗ ಹಿಂಗೆ ಮೂವ್ ಆಗುತ್ತೆ ಅಂತ ಒಂದು ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಸಿ ಹಿಯರ್, ಇದು ಲಾಸ್ಟ್ ಸ್ಲೈಡು. ಸೊ ಇದು ನಮ್ದು ನಾರ್ಮಲ್ ಪಾರ್ಷಿಯಲ್ ಪ್ರೆಷರ್, ನಾರ್ಮಲ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಡಿಸೋಸಿಯೇಷನ್ ಅಂತಂದ್ರೆ ಏನು, ಹಿಮೋಗ್ಲೋಬಿನ್ ಅನ್ನ ಬಿಟ್ಟು ಆಕ್ಸಿಜನ್ ಮೂವ್ ಆಗೋದು. ಓಕೆ, ಸೊ ಇದೇನ್ ಕರ್ವ್ ಇದೆಯಲ್ಲ, ಇದು ಸ್ಲೈಟ್ ಆಗಿ ರೈಟಿಗೆ ಶಿಫ್ಟ್ ಆಗ್ತಾ ಇದೆ. ಈ ಕಡೆ ಲೆಫ್ಟ್ ಸೈಡ್, ಈ ಕಡೆ ರೈಟ್ ಸೈಡ್. ಯಾವಾಗ ಇದು ರೈಟಿಗೆ ಶಿಫ್ಟ್ ಆಗುತ್ತೆ, ಅಂತಂದ್ರೆ ಯಾವಾಗ ಈ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಜೊತೆ ಸ್ವಲ್ಪ ಸಿಟ್ಟಾಗಿ ಅದ್ರ ಕಡೆ ಲೈಕಿಂಗ್ ಕಡಿಮೆ ಆಗುತ್ತಲ್ಲ, ಅವಾಗ ಈ ಕರ್ವ್ ಸ್ಲೋ ಆಗಿ ರೈಟಿಗೆ ಶಿಫ್ಟ್ ಆಗುತ್ತೆ. ಮ್ಯಾಮ್ ಇದು ಶಿಫ್ಟ್ ಆಗೋದು ಅಂದ್ರೆ ಏನು? ಶಿಫ್ಟ್ ಆಗೋದು ಅಂತಂದ್ರೆ ಏನು, ನಿಮ್ದು ಪಾರ್ಷಿಯಲ್ ಪ್ರೆಷರ್ ಎಷ್ಟಿದ್ರೆ 50% ಸ್ಯಾಚುರೇಷನ್ ಆಗುತ್ತೆ ಅನ್ನೋದು. ಗೊತ್ತಾಗ್ತಿದೆಯಾ? ಇವಾಗ ಜಸ್ಟ್ ಇಮ್ಯಾಜಿನ್, ಇದನ್ನೇ ತಗೊಳ್ಳೋಣ. ಸೊ ಇದು ನಾರ್ಮಲ್ ಆಗಿದೆಯಲ್ಲ, ಸೊ 50% ಎಲ್ಲಿದೆ, 50% ಇಲ್ಲಿದೆ. ನಾರ್ಮಲ್ ಕಂಡೀಷನ್ ನಲ್ಲಿ 50% ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ಇಲ್ಲಿ 20 ಅಂದ್ರೆ ಒಂದು 27 ಅಂತ ಅನ್ಕೊಳ್ಳಿ. ಸೊ ಪಾರ್ಷಿಯಲ್ ಪ್ರೆಷರ್ 27 mm of Hg ಇದ್ದಾಗ 50% ಆಫ್ ಯುವರ್ ಹಿಮೋಗ್ಲೋಬಿನ್ ವಾಸ್ ಸ್ಯಾಚುರೇಟೆಡ್. ಓಕೆ, ಅದೇ ಕೆಲವೊಂದ್ ಸತಿ ಏನಾಗುತ್ತೆ, ಸೇಮ್ 50% ಪಾರ್ಷಿಯಲ್ ಪ್ರೆಷರು 37 ಇದ್ದಾಗ ಆಗ್ತಾ ಇದೆ. ಸೊ 37 ಇದ್ದಾಗ ನಿಮ್ದು 50% ಇದು ಹಿಮೋಗ್ಲೋಬಿನ್ ಅಕ್ಯುಪೈ ಆಗಿದೆ ಅಂತಂದ್ರೆ, ತುಂಬಾ ಪ್ರೆಷರ್ ಹಾಕಿ ನೀವು ಫೋರ್ಸೇಬಲಿ 50% ಎರಡನೇ ಸೀಟನ್ನ ಕುಂದಿಸ್ತಾ ಇದ್ದೀರಾ. ಯಾಕಂದ್ರೆ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಕಂಡ್ರೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ರೆಡ್ಯೂಸ್ಡ್ ಹಿಮೋಗ್ಲೋಬಿನ್ ಆಕ್ಸಿಜನ್ ಅಫಿನಿಟಿ. ಸೊ ಯಾವಾಗ ಹಿಮೋಗ್ಲೋಬಿನ್ ಆಕ್ಸಿಜನ್ ಕಡೆ ಜಾಸ್ತಿ ಒಲವು ತೋರಿಸೋದಿಲ್ಲಲ್ಲ, ಅವಾಗ ನೀವು ಜಾಸ್ತಿ ಪ್ರೆಷರ್ ಅನ್ನ ಹಾಕಿ ಆ ಸೀಟನ್ನ ಅಕ್ಯುಪೈ ಮಾಡ್ತಾ ಇದ್ದೀರಾ. ಸೊ ಅವಾಗ ಏನಾಗುತ್ತೆ, ರಿಮೆಂಬರ್, ಅವಾಗ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ರೈಟಿಗೆ ಶಿಫ್ಟ್ ಆಗುತ್ತೆ. ಮ್ಯಾಮ್ ನೀವು ಬೇಸಿಕ್ ಮಾತಾಡೋ ಲ್ಯಾಂಗ್ವೇಜ್ ನಲ್ಲಿ ಹೇಳಿದ್ರಿ, ಬಟ್ ಇದು ಸೈಂಟಿಫಿಕ್ ಆಗಿ ಏನ್ ಬರಿಬೇಕು ನಾವು? ಸೈಂಟಿಫಿಕ್ ಆಗಿ ನೀವು ಏನ್ ಬರಿಬೇಕು ಅಂತಂದ್ರೆ, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ರೈಟಿಗೆ ಶಿಫ್ಟ್ ಆಗಿದೆ ಒಬ್ಬ ವ್ಯಕ್ತಿತ್ವ ಅಂತಂದ್ರೆ, ಅಲ್ಲಿ ಏನ್ ತೋರಿಸ್ತಾ ಇದೆ, ಪಾರ್ಷಿಯಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ 50% ಸ್ಯಾಚುರೇಷನ್ ಗೆ. ಅಂದ್ರೆ ಈ ಅಫಿನಿಟಿ ಏನಿದೆಯಲ್ಲ, ಅಫಿನಿಟಿ ಅಂದ್ರೆ ಲೈಕ್ ಮಾಡೋದು. ಯಾರ್ಯಾರು ಲೈಕ್ ಮಾಡ್ತಾ ಇದ್ದಾರೆ? ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್. ಅದು ಸ್ಲೋ ಆಗಿ ರೆಡ್ಯೂಸ್ ಆಗ್ತಾ ಇದೆ. ಸೊ ಅಫಿನಿಟಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇದೆ. ಓಕೆ, ಸೊ ಇದು ಕಡಿಮೆ ಆಯ್ತು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಟೆಂಪರೇಚರು ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ pH ಸ್ಲೋ ಆಗಿ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲವೂ ಕಂಡೀಷನ್ಸ್ಗಳು ಎಲ್ಲಿರುತ್ತೆ? ಟಿಶ್ಯೂಸ್ ನಲ್ಲಿ ಇರುತ್ತೆ. ಟುವರ್ಡ್ಸ್ ದ ಟಿಶ್ಯೂ ಸೆಲ್ಸ್. ಯಾಕಂದ್ರೆ ಟಿಶ್ಯೂ ಸೆಲ್ಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತಲ್ಲ. ಜಸ್ಟ್ ಎ ಮಿನಿಟ್.
ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಹೈಯರ್ ಕಾರ್ಬನ್ ಡೈಆಕ್ಸೈಡ್. ಸೊ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಹೈಯರ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರುತ್ತೆ, ಟಿಶ್ಯೂಸ್ ನಲ್ಲಿ ಇರುತ್ತೆ. ಸೊ ಟಿಶ್ಯೂಸ್ ಅಲ್ಲಿ ಬಂದಾಗ ನಿಮ್ದು ಸ್ಲೋ ಆಗಿ ಇದು ಕರ್ವ್ ಏನಿದೆಯಲ್ಲ ಅದು ರೈಟಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ವಾಟ್, ಇಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಏನ್ ಇತ್ತಲ್ಲ ಅದು ಪೂರ್ತಿ ಡಿಸೋಸಿಯೇಟ್ ಆಗಿ ಆಕ್ಸಿಜನ್ ಪ್ಲಸ್ ಹಿಮೋಗ್ಲೋಬಿನ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಸೊ ಈ ಆಕ್ಸಿಜನ್ ಟಿಶ್ಯೂಸ್ ಗಳಿಗೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಇದು ಟಿಶ್ಯೂಸ್ ನಲ್ಲಿ ಆಗೋದು. ಅದೇ ನೀವು ಅಲ್ವಿಯೋಲೈನ ತಗೊಂಡ್ರೆ ಅಲ್ವಿಯೋಲೈ ನಲ್ಲಿ ಹೈಯರ್ ಎಫಿನಿಟಿ. ಸೊ ಅಲ್ವಿಯೋಲೈ ಇದ್ದಾಗ ಹಿಮೋಗ್ಲೋಬಿನ್ ತುಂಬಾ ಲೈಕ್ ಮಾಡುತ್ತೆ ಆಕ್ಸಿಜನ್ ಅನ್ನ, ಬಾ ಕುತ್ಕೋಬಾ ಅಂತ. ಸೊ ಎಫಿನಿಟಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಲ್ಲಿ ಜಾಸ್ತಿ ಇದೆ. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು, ಲೋ ಆಗ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಲೋ ಇದೆ ಅಂತಂದ್ರೆ ಟೆಂಪರೇಚರು ಲೋ ಇದೆ. ಟೆಂಪರೇಚರ್ ಲೋ ಇದೆ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಲೋ ಇದೆ. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಲೋ ಇದೆ ಅಂತಂದ್ರೆ pH ಜಾಸ್ತಿ ಇದೆ. ಸೊ ನಾನು ಇದೇ ಆರ್ಡರ್ ನೆನ್ಪಿಟ್ಕೋತೀನಿ, ಅದನ್ನೇ ಹೇಳ್ತಾ ಇರೋದು ನಿಮಗೂ ನೆನ್ಪಿಟ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅವಾಗ ಏನಾಯ್ತು, ಈ ಕರ್ವ್ ಸ್ಲೋ ಆಗಿ ಶಿಫ್ಟ್ ಆಯ್ತು. ಎಲ್ಲೇ ಶಿಫ್ಟ್ ಆಯ್ತು, ಟುವರ್ಡ್ಸ್ ದ ಲೆಫ್ಟ್. ಸೊ ಇಲ್ಲಿ ನೀವು 50% ಸ್ಯಾಚುರೇಷನ್ ತಗೊಂಡ್ರೆ ಈ ಕರ್ವಿಗೆ ಎಲ್ ಬಂತು ನೋಡಿ, ಇದು ಅಪ್ರಾಕ್ಸಿಮೇಟ್ಲಿ ಒಂದು 19 mm of Hg ಗೆ ಬಂತು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ I'll repeat, don't worry. Oxygen dissociation curve ಇದು ನಾರ್ಮಲ್ ಟೆಂಪರೇಚರ್ ಇರೋದು, ನಾರ್ಮಲ್ pH ಇರೋದು. ಬ್ಲಾಕ್ ಲೈನ್ ಅಲ್ಲಿ ಏನಿದೆಯಲ್ಲ ದಿಸ್ ಕರ್ವ್. ಓಕೆ, ಸೊ ದಿಸ್ ಕರ್ವ್ ಇಟ್ ಈಸ್ ಅಟ್ ದ ನಾರ್ಮಲ್ ಫಿಸಿಯಾಲಜಿಕಲ್ ಕಂಡೀಷನ್. ಸೊ ಅದು ಲೆಫ್ಟಿಗೂ ಶಿಫ್ಟ್ ಆಗ್ಬೋದು, ರೈಟಿಗೂ ಶಿಫ್ಟ್ ಆಗ್ಬೋದು. ಅದು ಲೆಫ್ಟ್, ಫಸ್ಟ್ ರೈಟಿಗೆ ತಗೊಳ್ಳೋಣ. ರೈಟಿಗೆ ಯಾವಾಗ ಶಿಫ್ಟ್ ಆಗ್ತಾ ಇದೆ, ಟಿಶ್ಯೂಸ್ ಗಳಿಗೆ ಬಂದಾಗ ಈ ಆಕ್ಸಿಜನ್ ಹಿಮೋಗ್ಲೋಬಿನ್ ಮಧ್ಯೆ ದ್ವೇಷ ಶುರುವಾಗಿ ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಇರೋದೇ ಹಂಗಲ್ಲ, ಪ್ರತಿಯೊಂದು ಸೆಲ್ಸಿಗೂ ಆಕ್ಸಿಜನ್ ಬೇಕಲ್ಲ. ಟಿಶ್ಯೂ ಅನ್ನ ರೀಚ್ ಆದ್ಮೇಲೆ ಆಕ್ಸಿಜನ್, ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಲವ್ ಮಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗಲ್ಲ. ಆಕ್ಸಿಜನ್ ರಿಲೀಸ್ ಆಗ್ಲಿಲ್ಲ ಅಂತಂದ್ರೆ ಸೆಲ್ಸ್ ಗಳಿಗೆ ಆಕ್ಸಿಜನ್ ಸಿಗಲ್ಲ. ಸೆಲ್ಸ್ಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಂತಂದ್ರೆ ಫುಡ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಲ್ಲ. ಫುಡ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಲ್ಲ ಅಂತಂದ್ರೆ ATP ಮಾಲಿಕ್ಯೂಲ್ಸ್ ಗಳೇ ಸಿಗಲ್ಲ. ಸೊ ಹಿಮೋಗ್ಲೋಬಿನ್ ಎಲ್ಲೇ ಆಕ್ಸಿಜನ್ ಅನ್ನ ಲೈಕ್ ಮಾಡ್ಬೇಕು ಅಲ್ಲಿ ಲೈಕ್ ಮಾಡುತ್ತೆ, ಎಲ್ಲೇ ಅದನ್ನ ಹೇಟ್ ಮಾಡ್ಬೇಕು ಅವಾಗ ಅದನ್ನ ಹೇಟ್ ಮಾಡಿ ರಿಲೀಸ್ ಮಾಡುತ್ತೆ. ಸೊ ಎಷ್ಟು ಸಿಸ್ಟಮೆಟಿಕ್ ಆಗಿ ನಮ್ಮ ಬಾಡಿ ಆರ್ಗನೈಸ್ ಆಗಿದೆ ನೋಡಿ. ಸೊ ಟಿಶ್ಯೂಸ್ ಬಂದ ಮೇಲೆ ನೆನ್ಪಿಟ್ಕೋಬೇಕು, ಟಿಶ್ಯೂಸ್ ಗೆ ರೀಚ್ ಆದ್ಮೇಲೆ ಹಿಮೋಗ್ಲೋಬಿನ್ ಅಫಿನಿಟಿ ಕಡಿಮೆ ಆಗುತ್ತೆ. ಅಫಿನಿಟಿ ಕಡಿಮೆ ಆಯ್ತು ಅಂತಂದ್ರೆ ಈ ಡಿಸೋಸಿಯೇಷನ್ ಕರ್ವ್ ರೈಟಿಗೆ ಶಿಫ್ಟ್ ಆಗುತ್ತೆ. ಅದೇ ಹಿಮೋಗ್ಲೋಬಿನ್ ಯಾವಾಗ ಅಲ್ವಿಯೋಲೈದಲ್ಲಿ ಇತ್ತಲ್ಲ ಅವಾಗ ಪೂರ್ತಿಯಾಗಿ ಆಕ್ಸಿಜನ್ ಅನ್ನ ಪ್ರೀತಿಯಿಂದ ಲೈಕ್ ಮಾಡ್ತಾ ಇತ್ತು. ಲೈಕ್ ಮಾಡ್ತಾ ಇದ್ದಂಗೆ ಫಾಸ್ಟ್ ಆಗಿ ಕಡಿಮೆ ಪಾರ್ಷಿಯಲ್ ಪ್ರೆಷರ್ ಸಿಕ್ಕರೂ ಸಾಕು, 50% 2 ಸೀಟು ತುಂಬೇ ಬಿಡ್ತವೆ. ನೀವಲ್ಲಿ ಪ್ರೆಷರ್ ಹಾಕುವಂತಹ ಅವಶ್ಯಕತೆನೇ ಇಲ್ಲ, ಯಾಕೆ ಅಲ್ಲಿ ಆಲ್ರೆಡಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇದೆ. ಸೊ ಇದೆಲ್ಲ ಆಗ್ತಾ ಇದೆ, ಇದು ಅಲ್ವಿಯೋಲೈನಲ್ಲಿ ಆಗ್ತಾ ಇದೆ. ಸೊ ಅಲ್ವಿಯೋಲೈದಲ್ಲಿ ಇದ್ದಾಗ ಕರ್ವ್ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ, ಟಿಶ್ಯೂಸ್ ನಲ್ಲಿ ಇದ್ದಾಗ ಕರ್ವ್ ರೈಟಿಗೆ ಶಿಫ್ಟ್ ಆಗುತ್ತೆ. ಸೊ ನೆನ್ಪಿಟ್ಕೋತೀರಾ? ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಜಸ್ಟ್ ಇಲ್ಲೇ ನೋಡಿದ್ರೆ 3 ಪಾರ್ಷಿಯಲ್ ಪ್ರೆಷರ್ ವ್ಯಾಲ್ಯೂಸ್ ಗಳನ್ನ ನಾವು ಬರ್ದಿದ್ದೀವಿ. ಓಕೆ, ನಾರ್ಮಲ್ ಆಗಿ ಆಪ್ಟಿಮಮ್ ಎಷ್ಟಿರ್ಬೇಕು, 27 mm of Hg ಪಾರ್ಷಿಯಲ್ ಪ್ರೆಷರ್ ಇತ್ತು ಅಂತಂದ್ರೆ 2 ಸೀಟ್ಗಳು ಆರಾಮಾಗಿ ಫಿಲ್ ಆಗ್ತವೆ. ಬಟ್ ಕೆಲವೊಂದ್ಸತ 37 mm of Hg ಬೇಕು. ಯಾಕೆ ಬೇಕು? ಬಿಕಾಸ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಆಲ್ರೆಡಿ ಕಡಿಮೆ ಇದೆ. ನೀವು ಫೋರ್ಸ್ಫುಲ್ ಆಗಿ ಆಕ್ಸಿಜನ್ ಅನ್ನ ಹಿಮೋಗ್ಲೋಬಿನ್ ಜೊತೆ ಅಟ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವೊಂದ್ಸತಿ ಜಸ್ಟ್ 19 mm of Hg ಇದ್ರೆ ಸಾಕು, ಬಟ್ ಅಂತ 2 ಸೀಟು 50% ಸ್ಯಾಚುರೇಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಪಾರ್ಷಿಯಲ್ ಪ್ರೆಷರ್ ಆಲ್ರೆಡಿ ಜಾಸ್ತಿ ಇದೆ. ಎಲ್ಲಿ? ಅದು ಅಲ್ವಿಯೋಲೈನಲ್ಲಿ. ಗೊತ್ತಾಗ್ತಿದೆಯಾ ನಿಮಗೆ? ಸೊ ನೀವು ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀರಿ ಅಂತಂದ್ರೆ ರಿಮೆಂಬರ್, ಟುವರ್ಡ್ಸ್ ಲೆಫ್ಟ್ ಸೈಡ್ ಡಿಸೋಸಿಯೇಷನ್ ಕರ್ವ್ದು ಲೆಫ್ಟ್ ಸೈಡ್ ಕ್ವಶನ್ ಕೇಳಿದ್ರು ಅಂತಂದ್ರೆ ಅವಾಗ ನೀವು ಆಕ್ಸಿಜನ್ ಅನ್ನ ಪ್ಲಸ್ ಹಿಮೋಗ್ಲೋಬಿನ್ ಅನ್ನ ಜಾಯಿನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದೇ ನೀವು ರೈಟ್ ಸೈಡ್ ಬಂದ್ರೆ ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಅನ್ನ ದೂರ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಇಲ್ಲಿ ಆಕ್ಸಿಜನೇಷನ್ ಆಗ್ತಾ ಇದೆ, ಇಲ್ಲಿ ಡಿಆಕ್ಸಿಜನೇಷನ್ ಆಗ್ತಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಎಷ್ಟು ಪ್ರೆಷರ್ ಜಾಸ್ತಿ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಸ್ಯಾಚುರೇಷನ್, ಎಷ್ಟು ಪ್ರೆಷರಿಗೆ 100% ಸ್ಯಾಚುರೇಷನ್ ಆಗುತ್ತೆ, ಅದನ್ನ ನೀವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ ಅದನ್ನ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಾ? ಸೊ ಈ ಪೂರ್ತಿ ವಿಡಿಯೋದಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್
ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಆಕ್ಸಿಜನ್. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಆಕ್ಸಿಜನ್ ಪಿಕ್ ಅಂಡ್ ಡ್ರಾಪ್ ಎಲ್ಲಿ ಪಿಕ್ ಮಾಡಿದ್ವಿ ನಾವು? ಅಲ್ವಿಯೋಲೈದಲ್ಲಿ ಪಿಕ್ ಮಾಡಿದ್ವಿ. ಯಾಕೆ? ಅಲ್ವಿಯೋಲೈದಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಜಾಸ್ತಿ ಇತ್ತು. ಅಲ್ಲಿ ಪಿಕ್ ಮಾಡಿಕೊಂಡು ಟಿಶ್ಯೂಸಿಗೆ ಬಂದ್ಮೇಲೆ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕಡಿಮೆ ಇತ್ತು, ಯಾಕಂದ್ರೆ ಅಲ್ಲಿ ಅವಶ್ಯಕತೆ ಇತ್ತಲ್ಲ ಆಕ್ಸಿಜನ್ ಅದು. ಇಲ್ಲಿ ತಂದು ಅದನ್ನ ರೀಚ್ ಮಾಡಿದ್ವಿ. ರೀಚ್ ಮಾಡಿದ್ಮೇಲೆ ಅದು ಟಿಶ್ಯೂ ಸೆಲ್ಸ್ ಗಳಿಗೆ ಹೋಯ್ತು. ಓಕೆ, ಸೊ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಏನಿದಾವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಗಳು ಇಲ್ಲಿ ಆಕ್ಸಿಜನ್ ಅನ್ನ ತಗೋತಾವೆ. ಓಕೆ, ಅವೇ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಗಳು ಇಲ್ಲಿ ರೀಚ್ ಆದ್ಮೇಲೆ ತಮ್ಮಲ್ಲಿರುವಂತಹ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳನ್ನ ಸೆಲ್ಸ್ ಗೆ ಕೊಡ್ತವೆ. ಸೆಲ್ಸ್ ಗೆ ಡ್ರಾಪ್ ಮಾಡಿದ್ಮೇಲೆ ಮುಗೀತು. ಬಸ್ ಡ್ರಾಪ್ ಮಾಡಲೇ ನಿಂತ್ಕೊಳಂಗಿಲ್ಲ, ಮತ್ತೆ ಹೊಳ್ಳಿ ಬೆಂಗಳೂರು ಬರ್ಬೇಕಲ್ಲ. ಸೊ ಇದು ಹಿಮೋಗ್ಲೋಬಿನ್ ಬಸ್ ಏನಿದೆಯಲ್ಲ, ಹುಬ್ಳಿಯನ್ನ ರೀಚ್ ಆದ್ಮೇಲೆ ಪ್ಯಾಸೆಂಜರ್ಸ್ 4 ಆಕ್ಸಿಜನ್ ಅನ್ನ ಇಳಿಸಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕಾ, ಸೀದಾ ಮತ್ತೆ ಅದು ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಗೆ ಬಂದ್ಮೇಲೆ ಹೊಸ ಆಕ್ಸಿಜನ್, ಹೊಸ ಪ್ಯಾಸೆಂಜರ್ಸ್ ರೆಡಿ ಇರ್ತಾರೆ ಇಲ್ಲಿ. ಸೊ ಅವ್ರನ್ನ ಹತ್ತಿಸ್ಕೊಳ್ಳೋದು, ಮತ್ತೆ ತಗೊಂಡ್ ಬಂದು ಹುಬ್ಳಿಗೆ ಬಿಡೋದು, ಮತ್ತೆ ಹುಬ್ಳಿಯಿಂದ ಹೋಗೋದು. ಓಕೆ, ಹುಬ್ಳಿಯಿಂದ ಹೋಗ್ಬೇಕಾದ್ರೆ ಸುಮ್ನೆ ಹೋಗಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡ್ ಹೋಗುತ್ತೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕಾನ್ಸೆಪ್ಟ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್. ಆಕ್ಸಿಜನ್ ಅನ್ನ ನಾವು ಕಂಪ್ಲೀಟ್ ಆಗಿ ಮಾಡಿದೀವಿ. ಪರ್ಪಸ್ಲಿ ನಾನು ಇಲ್ಲಿ ಫೇಸ್ ಡಿಟೆಕ್ಷನ್ ಅನ್ನ ಆಫ್ ಇಟ್ಟಿದ್ದೀನಿ. ನಾನು ಫೇಸ್ ಕಾಣಿಸಿದ್ರೆ ನನ್ನನ್ನೇ ನೋಡ್ತಾ ಕೂತ್ಕೋತೀರಾ, ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂತ. ಸೊ ಐ ಹೋಪ್ ಈ ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ಲಿ ಪಿಕ್ ಆಗಿದೆ, ಎಲ್ಲಿ ಡ್ರಾಪ್ ಆಗಿದೆ ಅಂತ ಗೊತ್ತಿರಬೇಕು. ಸೊ ಟೋಟಲ್ ಆಗಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಹೆಂಗಾಯ್ತು? 3% ಬ್ಲಡ್ ಪ್ಲಾಸ್ಮಾದಿಂದ ಆಯ್ತು, 97% RBC ಇಂದ ಆಯ್ತು. ಹೆಂಗೆ? RBC ನಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಗಳ ಮೂಲಕ ಆಕ್ಸಿ ಹಿಮೋಗ್ಲೋಬಿನ್ ರೀತಿನಲ್ಲಿ ಟ್ರಾನ್ಸ್ಪೋರ್ಟ್ ಆಯ್ತು. ಸೊ ಪ್ಲಾಸ್ಮಾ ಏನಿಲ್ಲಿ ರೀಚ್ ಆಗ್ತದಲ್ಲ, ಸೊ ಇದು ಪ್ಲಾಸ್ಮಾ ಕೆಲವೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ನಂದು ಉತ್ತರ ಕರ್ನಾಟಕದ್ದು ಬಂದ್ಬಿಡುತ್ತೆ. ಸೊ ನಿಮ್ಗೇನ್ ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಸೊ ಬ್ಲಡ್ ಪ್ಲಾಸ್ಮಾದಲ್ಲಿ ಏನಿದೆಯಲ್ಲ, ಈ ಪ್ಲಾಸ್ಮಾ ಮೂವ್ ಆಗ್ತಾ ಪ್ಲಾಸ್ಮಾ ಯಾವಾಗ ಇಲ್ಲಿ ಬರುತ್ತಲ್ಲ, ಸೊ ಪ್ಲಾಸ್ಮಾದಲ್ಲಿ ಇರುವಂತಹ ಆಕ್ಸಿಜನ್ ಡಿಫ್ಯೂಷನ್ ಆಗಿ ಈಸಿಯಾಗಿ ಡಿಫ್ಯೂಸ್ ಆಗಿ ಸೆಲ್ಸ್ ಗಳಿಗೆ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ 3% ಬೈ ಬ್ಲಡ್ ಪ್ಲಾಸ್ಮಾ ಇನ್ ಅ ಡಿಸಾಲ್ವ್ಡ್ ಸ್ಟೇಟ್ ಅಂಡ್ 97% ಬೈ RBCs ಇನ್ ದ ಫಾರ್ಮ್ ಆಫ್ ಆಕ್ಸಿಹಿಮೋಗ್ಲೋಬಿನ್. ಸೊ ವಿಡಿಯೋ ಪೂರ್ತಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.